विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं कुसुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. 30ನೇ ಅಧ್ಯಾಯ ಪಾಂಡವ ಅಶ್ವಮೇಧ ಕಥನಂ. ಇದು ಅಶ್ವಮೇಧ ಪರ್ವದ ಕಥೆ. ಮುಖ್ಯವಾಗಿ ಅಶ್ವಮೇಧ ಪರ್ವ ಪೂರ್ತಿಯಾಗಿ ಇದರಲ್ಲಿ ಒಂದೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅಥ ಕೃಷ್ಣಮನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂ ಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಮಾಶ್ವಾಸ್ಯ ದುಃಖಿತಾಂ. ಅಥ ಕೃಷ್ಣಂ ಅನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂ ಗತೆ ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಂ ಆಶ್ವಾಸ್ಯ ದುಃಖಿತಾಂ. ಅಥ ಆ ಬಳಿಕ ಕೃಷ್ಣಂ ಅನುಸ್ಮೃತ್ಯ ಕೃಷ್ಣನನ್ನು ವಿಶೇಷವಾಗಿ ಸ್ಮರಣೆ ಮಾಡಿ ಭೀಷ್ಮೇ ಭೀಷ್ಮರು ಸ್ವಾಂ ವಸುತಾಂ ಗತೆ ತಮ್ಮ ವಸುರೂಪವನ್ನು ಹೊಂದಿದ ಮೇಲೆ ಭೀಷ್ಮಾಚಾರ್ಯ ನಿರ್ಯಾಣ ಆಯಿತು. ಕೃತ್ವಾ ಕಾರ್ಯಾಣಿ ಸರ್ವಾಣಿ ಗಂಗಾಂ ಆಶ್ವಾಸ್ಯ ದುಃಖಿತ. ಆಗ ಅನಂತರ ಮಾಡಬೇಕಾದ ಸರ್ವಾಣಿ ಕಾರ್ಯಾಣಿ ಕೃತ್ವ ಎಲ್ಲ ಕಾರ್ಯಗಳನ್ನು ಮಾಡಿ ದುಃಖಿತಾಂ ಗಂಗಾಂ ಆಶ್ವಾಸ್ಯ ತುಂಬ ದುಃಖಪಟ್ಟಂಥ ಗಂಗೆಗೆ ಆಶ್ವಾಸನೆಯನ್ನು ಕೊಟ್ಟು ಸಮಾಧಾನ ಮಾಡಿ ಕೃಷ್ಣ ಮುಂದೇನು ಮಾಡಿದ ಅಂತ ಹೇಳಿದ್ದಾರೆ. ಅಥ ಕೃಷ್ಣ ಮನುಸ್ಮೃತ್ಯ ಭೀಷ್ಮೇ ಸ್ವಾಂ ವಸುತಾಂ ಗತೆ. ಬಹಳ ಮುಖ್ಯವಾದ ಅಂಶ ಏನು ಅಂದರೆ ಕೃಷ್ಣನನ್ನು ಸ್ಮರಣೆ ಮಾಡಿ ತಮ್ಮ ದೇಹ ಬಿಟ್ಟು ಮೊದಲು ರೂಪಕ್ಕೆ ಸೇರಿದರು. ಕೃಷ್ಣನ ಸ್ಮರಣೆ ಮಾಡಿ ಮಾಡ್ತಾ ಅಲ್ಲ ಆಯ್ತಾ, ಮಾಡ್ತಾ ಮಾಡಿದರೆ ಏನಾಗ್ತಾಯಿತ್ತು, ಮೋಕ್ಷಕ್ಕೆ ಹೋಗ್ಬಿಡ್ಬೇಕು. ಇದು ಮೋಕ್ಷಕ್ಕೆ ಹೋಗಾಗಿಲ್ಲ ಅವ್ರು ಇನ್ನೂ, ಯಾಕೆ ಇನ್ನೂ ಮುಂದೆ ಇದೆ, ಇನ್ನು ವಸುರೂಪಕ್ಕೆ ಹೋಗ್ಬೇಕಷ್ಟೇ ಸದ್ಯ ಅವರಿಗೆ. ಅದಕ್ಕೋಸ್ಕರನೇ ಆದರೆ ಮಾತ್ರ ಅಲ್ಲಿ ಬರೀತಾರೆ, ಇಲ್ಲಿ ಬರೋದಿಲ್ಲ. ಗೀತಾಭಾಷದಲ್ಲಿ ಹೇಳ್ತಾರೆ. ಭೀಷ್ಮಾದಿಗಳು ಕೂಡ ಆ ಕ್ಷಣದಲ್ಲಿ ಅವರು ಭೀಷ್ಮಾದೀನ ಅಂತ ತಕ್ಷಣೇ ಯುಕ್ತಭಾವ ಆ ಕಾಲಕ್ಕೆ ಬರಲಿಲ್ಲ. ಯಾಕೆ ಜ್ಞಾನಿನಾಂ ದೇಹಯುಕ್ತಾನಾಂ, ಜ್ಞಾನಿಗಳಿಗಿನ್ನೂ ಜ್ಞಾನಿನಾಂ ಕರ್ಮಯುಕ್ತಾನಾಂ ಕಾಯತ್ಯಾಗ ಕ್ಷಣೋ ಯದಾ ವಿಷ್ಣುಮಾಯಾ ತದಾ ತೇಷಾಂ ಮನೋಬಾಹ್ಯಂ ಕರೋತಿ. ಇನ್ನೂ ಕೂಡ ಅವರಿಗೆ ಪ್ರಾರಬ್ಧ ಇದ್ದರೆ ಮುಕ್ತಿ ಹೋಗೋದ್ರಲ್ಲಿ ವಿಳಂಬ ಆಗ ಪ್ರಸಂಗ ಇದ್ದಾಗ ಆ ಕಾಲದೊಳಗೆ ವಿಷ್ಣುಮಾಯ ಭಗವಂತನ ಇಚ್ಛೆಯಿಂದ ಅವ್ರ ಮನಸ್ಸು ಬೇರೆ ಕಡೆ ಹೋಗ್ಬಿಡುತ್ತೆ. ಆ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅದು ತುಂಬ ಮುಖ್ಯವಾದ ಭಾಗ. ನಮ್ಮ ನಾರಾಯಣ ಅಂತಿರೋದು ನಮಗೆ ಕೆಡಿಸ್ತಾ ಇರ್ಬೋದು ಯಾರು ದೇಹ ಬಿಡಬೇಕಾದ್ರೆ. ಆದರೆ ಆ ಕ್ಷಣದಲ್ಲಿ ಅವ್ರು ಅಂತಾರೆ ಅಂತೇನು ಗ್ಯಾರಂಟಿ ನಮಗೆ ಗೊತ್ತಾಗಲ್ಲ. ಪರೀಕ್ಷೆಯಲ್ಲಿ ಏನು ಬರದ ಅಂತ ಗೊತ್ತಾಗೋದು ಯಾರಿಗೆ? ಎಕ್ಸಾಮಿನರಿ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಅದೇ ರೀತಿ ನಮಗೆ ಗೊತ್ತಾಗೋದೇ ಇಲ್ಲ. ಪರೀಕ್ಷೆಗೆ ಹೋಗಿ ಬಂದ ನೋಡಿದ ಚೆನ್ನಾಗಿ ಅಂದ್ಕೊಂಡಿರ್ತೀವಿ, ಅದು ಫೇಲು ಆಗಿರ್ಬೋದು, ಸಾಮಾನ್ಯ ಬರ್ಬೋದು, ಹೆಚ್ಚು ಬರ್ಬೋದು, ನಮಗೇನು ಗೊತ್ತಾಗಲ್ಲ. ಅದಕ್ಕೇನೆ ಅನುಸ್ಮೃತ್ಯಗತನೇ ಹೊರತು ಅನುಸ್ಮರನ್ ಆಗಲಿಲ್ಲ. ಭಗವದ್ಗೀತೆಯನ್ನು ಹೇಳ್ತಾನೆ ಮನುಸ್ಮರನ್ ಅಂತ ಹೇಳ್ತಾನೆ. ನಾನು ಸ್ಮರಣೆ ಮಾಡ್ತಾನೆ ದೇಹ ಬಿಡಬೇಕೆ ಹೊರತು ಏನು ಮಾಡಿಕೊಡೋದು ಮಾಡಿ ಆಮೇಲೆ ಬಿಟ್ಟರೆ ಅಲ್ಲ. ಅದು ಒಳ್ಳೆಯದು, ಕೆಟ್ಟದೇನಲ್ಲ. ಆದರೆ ಮುಕ್ತಿ ಅಲ್ಲ. ಮುಕ್ತಿಗೆ ಹೋಗ್ಬೇಕಾದ್ರೆ ಅದೇ ಮೂಮೆಂಟಲ್ಲೇ ಹೇಳಬೇಕು. ಮತ್ತೆ ಹುಟ್ಟಿಲ್ಲ, ಮುಗಿದು ಚರಮದೇಹ ಮತ್ತೆ ಹುಟ್ಟಿಲ್ಲ, ಮತ್ತು ಮೋಕ್ಷಕ್ಕೇನೆ ಸೀದಾ ಅನುಸ್ಮೃತ್ಯ ಸ್ಮೃತ್ಯ ಸ್ಮರಣೆ ಮಾಡಿ ಅನುಸ್ಮೃತ್ಯ ಎಷ್ಟು ಚೆನ್ನಾಗಿ ಸ್ಮರಣೆ ಮಾಡಿ. ಕೃಷ್ಣ ಪಕ್ಕದಲ್ಲೇ ಕೂತಿದ್ದಾರೆ, ಬೇಕಾಷ್ಟು ಸ್ತೋತ್ರ ಮಾಡ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ಇದಾಗೋಯ್ತು, ಗೊತ್ತಾಯ್ತಾ? ಮೂಲ ರೂಪ ಸೇರ್ಕೊಂಡ್ಬಿಟ್ರೆ ಅಷ್ಟೇ. ಅಂದರೆ ಅಂತ್ಯಕಾಲದಲ್ಲಿ ಅವನಿಗೆ ಜೀವನ ಸ್ಮರಣೆ ಬಂದರೆ ಮೋಕ್ಷ ಗ್ಯಾರಂಟಿನ. ಅಂತ್ಯಕಾಲ ಆ ಕಾಯತ್ಯಾಗ ಕ್ಷಣ, ಆ ಕ್ಷಣದಲ್ಲಿ ಬರಬೇಕು. ದೇಹ ಬಿಡೋ ಕ್ಷಣದಲ್ಲಿ ಬರಬೇಕು. ಸ್ವಲ್ಪ ಮೊದಲು ಬಂದು ಆಮೇಲೆ ಹೋದರೆ ಇಲ್ಲ, ಆ ಕ್ಷಣದಲ್ಲಿ ಬರಬೇಕು. ಈ ಬಾಲ್ ಹೋದ್ಮೇಲೆ ಹೊಡೆದ್ರೆ ಏನು ಉಪಯೋಗ? ಬಂದಾಗ ಹೊಡಿಬೇಕು. ಸ್ವಲ್ಪ ಹೋದ್ರೆ ಹೋಯ್ತದೆ ಅಷ್ಟೇ. ಅವು ಮಿನಿಮಮ್ ಆಗಿರಬೇಕು, ಗೊತ್ತಾಯ್ತು? ಅಪರೋಕ್ಷ ಜ್ಞಾನ ಆಗಿರಬೇಕು, ಮತ್ತು ಪ್ರಾರಬ್ಧ ಕಳೆದಿರಬೇಕು, ಅವ ಮಾತ್ರ ಬರೋದು. ಅದಕ್ಕೆ ಜ್ಞಾನಿನಾಂ ಕರ್ಮಯುಕ್ತಾನಾಂ, ಪ್ರಾರಬ್ಧ ಕರ್ಮಯುಕ್ತಾನಾಂ ಅಂತ ಅರ್ಥ. ಪ್ರಾರಬ್ಧ ಉಳ್ಕೊಂಡಿದ್ದರೆ ಸ್ಮರಣೆ ಆ ಕಾಲ ಕಟ್ಟಾಗಿಬಿಡುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಎಲ್ಲ ಇದ್ದರೂ ಕೂಡ ನಿಂತೋಗುತ್ತೆ. ಅವೆಲ್ಲ ಬರುತ್ತೆ ಅಂತ ಅರ್ಥ. ಆ ಕಾಲದ ಮಾಡಿಕೊಂಡೇ ಬಂದಿರ್ತಾರೆ. ಅಷ್ಟು ಮಾಡಿಕೊಂಡು ಬಂದರೆ ಅವರು ಇಲ್ಲಿ ಬರೋ ಹೊತ್ತು ಸ್ವಲ್ಪ ಚೇಂಜ್ ಆಗುತ್ತೆ. ಇದೆಲ್ಲ ಫಾರ್ಮೆಲ್ಲ ಮಾಡ್ಕೊತ ಅದ ವರ್ಣನೆ ಮಾಡ್ತಾರೆ. ಅದನ್ನು ನಿಧಾನವಾಗಿ ದೇಹ ಬಿಡ್ತಾ ಬಂದಾಗೆಲ್ಲ ಏನಾಗ್ತಾ ಬಂತು, ಬಾಣಗಳೆಲ್ಲ ಡೀಲಿಂಗ್ ಆಗ್ತಾ ಬಂತು.
ಪೂರ್ತಿ ಬೈಯೆಲ್ಲ ಬಾಣ ಇದ್ವಲ್ಲ, ಹೇಗೆ ಪ್ರಾಣ ಮೇಲಕ್ಕೆ ಬರ್ತಾ ಬಂತು ಅವಾಗ ಏನಾಯಿತು, ಎಲ್ಲ ಬೀಳಕ್ಕೆ ಶುರುವಾಯಿತು. ಇಲ್ಲಿವರೆಗೂ ತಂದರು ಅವರು, ಇದೆಲ್ಲ ದಾಟ್ಕೊಂಡು ಇಲ್ಲಿ ಡೈವರ್ಟ್ ಆಯ್ತು. ಅರ್ಥ ಆಯ್ತಾ? ಅದೆಲ್ಲ ವರ್ಣನೆ ಮಹಾಭಾರತದಲ್ಲಿ ಬರುತ್ತೆ. ಅದೆಲ್ಲ ಅದಕ್ಕೆ ಅನುಸ್ಮೃತ್ಯ ಅಂತ ಅದಕ್ಕೆ ಹೇಳಿದ್ರು. ಇವೆಲ್ಲ ಸ್ಮರಣೆ ಮಾಡ್ಕೊಂಡು ಬಂದರು. ಬ್ರಹ್ಮಸೂತ್ರದಲ್ಲಿ ಬಂದಿದೆ, ಮೂರು ಮಹಾಭಾರತದಲ್ಲೂ ಹೇಳ್ತಾರೆ. ಗೊತ್ತಾಯ್ತಾ? ಆಮೇಲೆ ಹೇಳಿರ್ತಾರೆ ಅವರು, ಈ ಬಾಣಗಳ ಸಮೇತ ದಹನ ಮಾಡಬೇಕು ಅಂಥೇಳಿ. ಬಾಣಗಳು ಸಮೇತನೇ ದಹನ ಮಾಡಬೇಕು ನನ್ನನ್ನು. ಅದೇ ರೀತಿಯೇ ಮಾಡ್ತಾರೆ. ಬಂದು ಬಾಣಗಳು ಮೈಲೇ ಚುಚ್ಕೊಂಡಿದೆಯಲ್ಲ, ಅರ್ಜುನನ ಬಾಣಗಳಾದ್ದರಿಂದ ಅದು ಅದ್ರ ಜೊತೆಗೆ ಹೋಗ್ಬೇಕು. ಅದು ಒಳ್ಳೆಯ ಅಪೇಕ್ಷೆ ಆಗಿತ್ತು. ನೀವೇ ಹೇಳಿ, ಯಾವುದೋ ಕಥೆ ಕೇಳೋದು ಹೋದ್ಕೋ ದೇವ್ರ ಕಥೆ ಕೇಳ್ತಾ ಬಿಟ್ರೆ ಏನಾಗುತ್ತಾಗ ಜೊತೆಗೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ಕಾಲ ತುಳಸಿ ಹಾಕ್ತಾರೆ. ಅಂತ್ಯಕಾಲದಲ್ಲಿ ತುಳಸಿ ಬೇರೆ ಗೊತ್ತೇ ಇಲ್ಲ, ಅವೆಲ್ಲ ಬರ್ತಾರೆ ಮುಗಿಸೋಗ್ಬಿಡ್ತಾರೆ. ವಿಧಾನಗಳೇ ಗೊತ್ತಿಲ್ಲ ಯಾರಿಗೂ ಕೂಡ. ತುಳಸಿ ಹಾಕಬೇಕು, ದರ್ಭೆ ಹಾಕಬೇಕು, ಶ್ರೀಗಂಧದ ಇದನ್ನು ಹಾಕಬೇಕು, ಗೊತ್ತಾಯ್ತಾ, ದಕ್ಷಿಣೆಗೆ ಅವೆಲ್ಲ ತುಂಬ ವಿಧಿವಿಧಾನಗಳುಂಟು. ಆ ಪ್ರಕಾರ ಮಾಡುವ ಅಂತ್ಯಕಾಲದಲ್ಲಿ ತೀರ್ಥಪ್ರಾಶನ ಮೊದಲದು ಪ್ರಾಣ ಹೋಗಿಂತ ಮುಂಚೆ. ಪ್ರಾಣ ಹೋದ್ಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಪ್ರಾಣ ಹೋದ್ಮೇಲೆ ಇವೆಲ್ಲ ಉಳಿದವ್ರು ಮಾಡಬೇಕಾದ ಕೆಲಸಗಳಿವೆಲ್ಲ ಕೂಡ. ಏನು ಏಕಾದಶಿ ಬಿಟ್ಟು ಏಕಾದಶಿ ಹಾಕ್ಬಿಡ್ಬೇಕು. ಯಾವುದಕ್ಕೆ? ಅದು ಅಂತ್ಯಕಾಲ ತೀರ್ಥ ಆಮೇಲಿಂದ ಹೇಳ್ತಿರೋದು. ದೇಹ ಬಿಟ್ಟಾದ ಮೇಲೆ ಇವೆಲ್ಲ ಮಾಡ್ತಾ ಅದರಲ್ಲಿ ಪೂರ್ತಿ ಸಂಸ್ಕಾರ, ಅದೇ ಸಂಸ್ಕಾರ ಆಗ ಹಾಕ್ಬೇಕು. ಅದರಲ್ಲಿ ಸುಮ್ಮನೆ ಹಾಕಿಬಿಟ್ರೆ ಸುಮ್ಮನೆ ಸೇಲ್ ಹಾಕಿದೇನು ಉಪಯೋಗ ಬರದೇ ಇಲ್ಲ ಅದರೊಳಗೇನು. ಗೊತ್ತಾಯ್ತು? ಸುಮ್ಮನೆ ಸೇಲ್ ಮಾಡಿರೋ ಉಪಯೋಗ ಅವೆಲ್ಲ ಫಾರ್ಮ್ಯಾಲಿಟಿ ಆಗಬೇಕು. ಅದಕ್ಕೆ ಅದು ವಿಧಿ ಅಂತ ವಿಧಾನಕ್ಕೆ. ಇವತ್ತು ವಿಧಿ ಇಲ್ಲ, ವಿಧಾನವೂ ಇಲ್ಲ. ತುಳಸಿ ಒಂದೊಂದು ಕೂಡ ಹಾಕಲ್ಲ, ಒಂದು ಕಾಷ್ಟ ಕೂಡ ಹಾಕಲ್ಲ. ತುಳಸಿ ಇರಲೇಬೇಕಾದ್ರೆ. ಗೊತ್ತಾಯ್ತಾ? ಅವೆಲ್ಲ ನಿಯಮಗಳು. ಅವು ಚಂದನ, ಅದಕ್ಕೆ ಶ್ರೀಗಂಧ ಒಂದೆರಡು ಗಂಧದ್ದು ಇದಿರಬೇಕು. ಅವೆಲ್ಲ ಚಕ್ಕೆ ಇತ್ತು, ಅವೆಲ್ಲ ತಿಳ್ಕೊಂಡಿರ್ಬೇಕೆಲ್ಲ. ಯಾಕೆಂದರೆ ಮುಂದೆ ಮಾಡೋರು ಯಾರು ಹೇಳಿದವ್ರನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾರು ತಿಳ್ಕೊಬೇಕಾದ್ರೆ ಹುಡುಗರು ತಿಳ್ಕೊಂಡಿರ್ಬೇಕು ಅದೆಲ್ಲ ಕೂಡ. ಇವರು ಆಮೇಲೆ ಮೊದಲು ಕೇಳಬಾರ್ದು, ಆಮೇಲೆ ಬರೋ ಗೊತ್ತಿಲ್ಲ ಏನು ಮಾಡೋದಾಗ. ಮೊದಲು ಮಾಡಬಾರ್ದು, ಕೇಳೋದು ತಪ್ಪಿಲ್ಲ. ಏನ ಯಾವುದಕ್ಕೆ ಯಾವುದಾದ್ರೂ ಒಟ್ಟು ಅದೆಲ್ಲ ಇರಲೇಬೇಕು. ಪೂರ್ತಿ ಗಂಧದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವೆಲ್ಲ ಮಾಡಬೇಕು. ಇಲ್ಲದವ್ರು ತಪ್ಪಾಗುತ್ತೆ ಅದೆಲ್ಲ. ಸಮಿತಿಗಳು ಹೇಗೆ ಹೋಮ ಇದ್ದಾಗ ಅದು ಒಂದು. ಗೊತ್ತಾಯ್ತಾ? ಅಂತ್ಯಕಾಲದಲ್ಲಿ ಪೂರ್ಣಾಹುತಿ ಹೋಮ ಇದ್ದಾಗ, ಅದೇ ಅವಭೃತ ಸ್ನಾನ ಇದ್ದಾಗೆ ಅಂತ ಹೇಳಿದ್ರೆ. ಮರಣಂತ ಅವಭೃತಂ ಪ್ರೋಕ್ತಂ ಆಚಾರದ ಮಾತು. ಮರಣ ಅಂದರೆ ಜೀವನ ಯಜ್ಞವಾದರೆ ಅವಭೃತ ಸ್ನಾನ ಇದ್ದಾಗೆ. ಅದು ಪ್ರೊಸೀಜರ್ ಪ್ರಕಾರ ಮಾಡಬೇಕು ಅಂತ ಅರ್ಥ. ಹೌದು ಹೌದು ಹೌದು. ದರ್ಬೆಯಲ್ಲಿ ಯಾವ ಕೆಲಸನೂ ಆಗೋದಿಲ್ಲ. ಪವಿತ್ರ ಪ್ರತಿಯೊಂದಕ್ಕೂ ದರ್ಬೆ ತಿಳಿಸಿ ಅವ್ರಿಗೆ ಗೊತ್ತಿರಬೇಕು. ಅದೊಂದೇ ತಿಳಿಸ್ಬಾರ್ದು. ಅಲ್ಲ, ಅದೊಂದೇ ತಿಳಿಸ್ಬಾರ್ದು. ಹರಿಸರ್ವತ್ತು 5 ಹೇಳಿರ್ಬೇಕು. ಅದೊಂದೇ ತಿಳಿಸಿದ್ರೆ ಉಪಯೋಗಿಲ್ಲ. ಅದಕ್ಕೆ ಇದೆಲ್ಲ ಹೇಳಿದ ಜಾತಕ್ಕೆ. ಅದಕ್ಕೆ ಶುಚೀರಾಮ್ ಶ್ರೀಮತಾಂಗೆ ಯೋಗ ಇದೆಲ್ಲ ಅಪ್ಲೈ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಎಂಡವರೆಗೂ ಆಗಬೇಕದು. ಏನು ಸಂಸ್ಕಾರ ಇಲ್ಲ, ಏನು ಗೊತ್ತಿಲ್ಲ. ಇವತ್ತು ಎಲ್ಲೇ ಇಲ್ಲ ಸಂಸ್ಕಾರ, ಏನೂ ಇಲ್ಲ. ಅಲ್ಲಿ ದಾನ ಮಾಡಿ ಹೋಗ್ಬಿಡ್ತಾರೆ ಆ ಕಡೆಯಲ್ಲಿ ಅಂತೇಳಿ. ದಾನ ಮಾಡೋದು ಇದರಿಂದ ಉಪಯೋಗ ಆಗಲಿ ಅಂತಲ್ಲ, ಪೀಡೆ ಹೋಯಿತು ಅಂತ ಅಷ್ಟೇ. ಏನು ಮಾಡಬೇಕಾಗಿಲ್ಲ, ಆರಾಮಾಗಿ ಬರೋದು ಮಾಡೋದು ವಾಪಸ್ ಹೋಗಿಬಿಡೋದು. ಅದಕ್ಕೆ ಅಂತ್ಯಕ್ಕೆ ಒಂದು ವಿಧಿವಿಧಾನ ಅಂತ ಇರುತ್ತೆ. ಅದು ಮಾಡದೆ ಹೋದರೆ ಮಾಡೋಕ್ಕೆ ಬರೋದಿಲ್ಲ, ತಪ್ಪದು. ಹೇಳೋ ವ್ಯವಸ್ಥೆನೇ ಇಲ್ವಲ್ಲ. ಊಟ ಮಾಡ್ಕೊಂಡು ಹೋಗ್ತೀರಿ ಅಷ್ಟೇ, ಊಟ ಮಾಡೋರು ಹೋಗ್ತಿರೋದು. ಅದಿಲ್ಲೇ ಇಲ್ಲ. ಹೇಳಬೇಕು ಅಂತ್ಯಕಾಲದವೆಲ್ಲ ಕೂಡ. ಗರುಡ ಪುರಾಣ ಹಿಡಿಸೋ ಉದ್ದೇಶ ಅದು, ಏನು ತಿಳ್ಕೊಬೇಕು ಅಂಥೇಳಿ. ಯಾರು ಕೂತೇ ಇರೋದು ಪಾಪ ಆಚಾರ್ಯ ಹೇಳಿಸೋದಿಲ್ಲ. ಫಸ್ಟ್ ಅವ್ರು 89% ಹೇಳಿಸೋದಿಲ್ಲ. ಹೇಳಿಸ್ಬೇಕಾದ್ರೆ ಅವ್ರು ಹೇಳ್ಕೊತ ಕೂತಿರ್ಬೋದು. ಯಾರು ಓಡಾಡ್ತಿರ್ತಾರೆ, ಯಾರು ಕೂಡ್ತಾ ಇರೋದಿಲ್ಲ. ಈಗೆಲ್ಲ ಇದು ವಿಷಯ ಅಂದರೆ ಎಲ್ಲ ಒಂಥರ ಮಾಕರಿ ಆದಾಗ ಆಗಿಬಿಟ್ಟಿದೆ. ಅಂದರೆ ಬಿಡೋದು ಹೆಚ್ಚು, ಬಿಟ್ಟಿರೋದೇ 99.9%. ಮಾಡೋದೆಲ್ಲ ಮಾಕರಿ ಇದ್ದಾಗೆ. ಹಿಂದೆಲ್ಲ ಗೊತ್ತು, ಮುಂದೆಲ್ಲ ಮಾಡು ಅಷ್ಟೇ. ಯಾಕೆಂತ ಅವನು ಕೇಳೋದಿಲ್ಲ, ಇವರು ಹೇಳೋಲ್ಲ. ಎಲ್ಲ ಹೇಳ್ತಿರ್ಬೇಕಂತ ಏನಾಗ್ತಿದೆ ಈಗ ಅಂತ ಹೇಳಬೇಕಂತ. ಸುಮ್ಮನೆ 1-2-3 ಹೇಳಬೇಕಾದ್ರೆ ಒಂದೇ ಸೇರಿ ಹೇಳಿದ ಯಾತಕ್ಕೆ ಏನೇನಾಗುತ್ತಾಗ ಅದೆಲ್ಲ ಗರುಡ ಪುರಾಣ ಅವತ್ತಿಗೆ ಹೇಳ್ತಾ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಕೊನೆಗೆಲ್ಲ 5 ನಿಮಿಷದಲ್ಲಿ ಒಂದೇ ದಿವಸ 10 ದಿವಸ ಎಲ್ಲ ಮುಗಿಸಾಕ್ಬಿಡ್ತಾರೆ. ಬರ್ತಿಲ್ಲ ಆಸಕ್ತಿ. ಟಿ ವಿ ಜ್ಞಾನ ಎಲ್ಲ ಸಿಸ್ಟಮೆಟಿಕ್ಕಾಗಿ ನೋಡ್ತಾರೆ. ಇದಕ್ಕೆ ಏನೂ ಇಲ್ಲ. ಯಾಕೆ ಅಂದರೆ ಇವ್ರಿಗೆಲ್ಲ ಯಾವಾಗ ಅರ್ಥ ಆಗೋದು ಯಾವಾಗ ಮೊದಲು ಇದು ಗೊತ್ತಾಗಬೇಕು, ಶಾಸ್ತ್ರ ಗೊತ್ತಾಗಬೇಕು. ವಾಯುದೇವರು, ದೇವರು, ದೇವೋತ್ತಮ ಎಲ್ಲ ಸರ್ವೋತ್ತಮತ್ವ ಎಲ್ಲ ಗೊತ್ತಿದ್ದು, ಸಾಧನೆ ಗೊತ್ತಿದ್ದು, ತನ್ನ ರೋಲ್ ಏನಿದೆ ಆ ಸಮಯದಲ್ಲಿ ಪ್ರತಿಯೊಂದು ಕ್ಷಣ ನಮ್ಮ ರೋಲ್ ಇದ್ದೇ ಇರುತ್ತೆ. ಅದೆಲ್ಲ ತಿಳ್ಕೊಂಡು ಮಾಡಬೇಕು. ಅದೆಲ್ಲ ಮಾಡಿದರು ಅಂತ ಅರ್ಥ. ಈಗ ಕೃತ್ವಾ ಸರ್ವಾಣಿ ಕಾರ್ಯಾಣಿ ಅವಿಷ್ಟು ಅಂಡರ್ಸ್ಟುಡ್. ಆಗ ಗಂಗಾದೇವನ ದುಃಖ ಬರ್ತಾಳೆ. ಆಗ ಬಂದುಬಿಟ್ಟು ದುಃಖ ಬರ್ತಾ ಹೇಳ್ತಾರೆ. 2 ಕಾರಣ ದುಃಖ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಕಾರಣ ಏನು, ನನ್ನ ಮಗ ಶಿಖಂಡಿ ಬಾಣಿಗೆ ಸತ್ತು ಹೋಗಿಬಿಟ್ಟ, ಎಂಥ ಕೀರ್ತಿವಂತ, ಅದು ದುಃಖ ಆಗುತ್ತೆ. 2ನೇದು ಆತನಿಗೆ ಸಂತತಿ ಇಲ್ಲ, ಮದುವೆ ಸಂತತಿನೇ ಇಲ್ಲ, ಮುಂದೆ ಯಾರು ನೋಡ್ಕೋಬೇಕು, ಯಾರು ಮಾಡಬೇಕು ಅಂತ 2 ಕಳ್ತಾರೆ ಅಂತ ಹೇಳ್ತಾರೆ. ಆಗ ಆಶ್ವಾಸ್ಯ, ಕೃಷ್ಣ ಯೋಚನೆ ಮಾಡಬೇಡ, ಅವರೇ ಹೇಳಿರ್ತಾರೆ. ಅರ್ಜುನಸ್ಯ ಇಮೇ ಬಾಣಾಹ ನೇಮೇ ಬಾಣ ಶಿಖಂಡಿಯ ಬಾಣಗಳಲ್ಲ,
ಅರ್ಜುನನ ಬಾಣಗಳಾದ್ದರಿಂದ ಯೋಚನೆ ಆಗ ಅದೊಂದು ವೀರವರಣ ಅಂತ ಆಯ್ತಲ್ಲಿ ಯಾವುದರಿಂದನೂ ಸತ್ತಿದ್ದಲ್ಲ ವೀರಮರಣ ಖುಷಿ ಆಯಿತು. ಇನ್ನೇನು ಯೋಚನೆ ಮಾಡಬೇಡ, ಎಲ್ಲರಿಗೂ ಅರ್ಘ್ಯ ಮಾಡ್ತಾರೆ. ನೀವು ಒಬ್ಬ ಮಕ್ಕಳಿಂದ ಎಷ್ಟು ಜನ ಮಾಡ್ತಿರೋ ಇರೋ ಮಾಡಿದ್ರು ಮಾಡೋ ಗ್ಯಾರಂಟಿ ಇಲ್ಲ. 8 ಜನ ಅಂತ ಕಾಲ ಇದು, ಒಬ್ಬಿಬ್ಬರಲ್ಲ 8 ಜನ ಇದೆ. ಯಾರು ಎಲ್ಲೆಲ್ಲೋ ಇರ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ, ನಾಟ್ ರೀಚಬಲ್ ಎಲ್ಲರೂ ಕೂಡ. ಆದ್ದರಿಂದ ಮಾಡೋದಿಲ್ಲ. ಅದು ನೀವು ಎಲ್ಲರೂ ಇನ್ನು ಮೇಲೆ ಜೀವತ್ ಪಿತೃಕರ ಸಮೇತ ಎಷ್ಟು 5,000 ವರ್ಷ ಅಷ್ಟೇ ಇಟ್ಕೊಳ್ಳಿ. ಈಗ ಎಷ್ಟಾಯ್ತು ಅವ್ರಿಗೀಗ? ಈ ಕರ್ಮ ಬಿಟ್ಟವ್ರು ಸ್ವಲ್ಪ ಇರ್ಬೋದು, ಅದು ಹಿಂದೆಲ್ಲ ಭಾರಿ ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿತ್ತು. ಇವತ್ತು ಬೇಕಾಷ್ಟು ಸಲ ಕೊಡ್ತಾರೆ. ಆದ್ದರಿಂದ ಒಟ್ಟು ಪಾಪ್ಯುಲೇಷನ್ ಕಡಿಮೆ ಇದ್ದರೂ ಕೂಡ ಕೊಡೋರು ಜನ ಇದ್ದೇ ಇದ್ದ. ಎಲ್ಲರೂ ಕೊಡಬೇಕು ಶಾಸ್ತ್ರ ಮಾಡಿದ್ದರಿಂದ ಈ ನಿಶ್ಚಿಂತೆ ಆಯ್ತು. ಅಧಿಕಾರ ಇದೊಂದು ಇರಬೇಕಿದು. ಈ ಭೀಷ್ಮರಿಗೆ ಅಧಿಕಾರ ಇಲ್ಲೇ ಜೀವತ್ ಪಿತೃಕರು ಕೊಡಬೇಕು. ಭಾಳ ಆಶ್ಚರ್ಯ. ಇಂಥದ್ದು ಯಾರಿಗೆ ಸಿಗುತ್ತೆ ಇದು? ಕೃಷ್ಣರಿಗೆ ಅಗ್ರ ಪೂಜೆ ಮಾಡಿಸಿದ್ದಕ್ಕೆ ಇವರಿಗೆ ತರ್ಪಣ ಸಿಗಾಗಾಯಿತು. ದೇವ್ರ ಪೂಜೆ ಮಾಡಿದರೆ ತರ್ಪಣ ಕೊಡಿಸ್ತಿಲ್ಲ. ದೇವ್ರ ಪೂಜೆ ಇವೇ ತರ್ಪಣ ಕೊಡ್ತಾರೆ. ದೇವರಿಗೆ ಇವರು ಅರ್ಪಣೆ ಮಾಡಿದರೆ ಅದು ಪ್ರತಿಬಿಂಬ ವಾಪಸ್ ಬರುತ್ತೆ. ಅದೆಲ್ಲ ಯೋಚನೆ ಮಾಡಬೇಕು. ನಿತ್ಯದ ಪ್ರತಿಯೊಂದು ಕೆಲಸನೂ ಮುಂದೆ ಬರೋದೇ ಅವೆಲ್ಲ ವೇಸ್ಟ್ ಆಗೋಲ್ಲ. ಅದು ಎಜುಕೇಟ್ ಮಾಡಬೇಕು ಮಕ್ಕಳನ್ನು. ಯಾವ ಸ್ಟೇಜಲ್ಲಿ ಮಾಡಿ ವಯಸ್ಸಾದ್ಮೇಲೆ ಕೇಳೋದಿಲ್ಲ, ಚಾನ್ಸಸ್ ಕಡಿಮೆನೇ ಹೊರತು ಸರಿಯಾಗಿ ಹೇಳಿದರೆ ಕೇಳ್ತಾರೆ. ಎಷ್ಟೋ ಜನ ಆ ಏಜಲ್ಲೂ ತಿಳ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಪಾಪ. ಇವು ಹೇಳೋ ವ್ಯವಸ್ಥೆ ಇಲ್ಲವೇ ಇಲ್ಲ. ಅವರು ಫ್ರೀ ಬಿಟ್ಬಿಡ್ತಾರೆ, ಬರಲೇಬಾರ್ದು. ಬರೀ ಒಂದು ಮಾತು ನಮಗೋಸ್ಕರ ಕೇಳು ಅಂತ ಹಾಕ್ಬೇಕು. ಒಂದು ವಾರ ತಾನೇ ಕೇಳಿದರೆ ಬರ್ತಾರೆ. ಆಮೇಲೆ ಕಂಪ್ಲೀಟ್ ಚೇಂಜ್ ಇರುತ್ತೆ. ಅದು ಗೊತ್ತಾಯ್ತು. ಆ ವ್ಯವಸ್ಥೆನೇ ಇಲ್ಲ ಅದು. ಯಾವುದಕ್ಕೆ? ಹೌದು, ಅದಕ್ಕೆ ಗಂಗಾ ಆಶ್ವಾಸ್ಯ ದುಃಖಿ ಗಂಗೆನ ಹಾಕಲೇಬೇಕು. ಹೌದು ಹೌದು ಹೌದು, ಗಂಗೆನೂ ತೀರ್ಥ, ಇದು ತೀರ್ಥನೇ. ತುಳಸಿ ಜಾಸ್ತಿ ಹಾಕ್ಬಾರ್ದು, ಉಸಿರುಗಟ್ಟೆ ಹೋಗ್ಬಿಡುತ್ತೆ. ನೀವು ಏನಾಗೋದಿಲ್ಲ, ತುಳಸಿ ಸಮೇತ ಹಾಕಿ ಚೂರು ಇರಬೇಕು ಅಷ್ಟು. ಎಲ್ಲಿ ಇರೋದೇ ಇಲ್ಲ ಆ ಸಮಯದಲ್ಲಿ, ಒಳಗೆ ಹೋಗೋ ಹೊತ್ತಿಗೆ ಇರೋದಿಲ್ಲ ಆ ಸಮಯದಲ್ಲಿ. ಹುಷಾರಾಗಿರ್ಬೇಕು. ಅದೇ ಬಲ್ಡರಾಗಬಾರ್ದು. ಕೊನೆಗೆ ತೀರ್ಥ ಹಾಕಿ ಬಲ್ಡರ್ ಮಾಡಿಬಿಟ್ರೆ ಕಷ್ಟ. ಅದು ಗಂಟೆ ಸಿಕ್ಕಾಗ್ಬಿಟ್ರೆ ಏನು ಮಾಡ್ತಾರೆ ಪಾಪ, ಭಾರಿ ಕಷ್ಟ ಆಗಲ್ಲ, ಮಾಡಬಾರ್ದು. ಹುಷಾರಾಗಿ ಅಂತ ಅದಕ್ಕೆಲ್ಲ ತಿಳುವಳಿಕೆ ಬೇಕು. ಅದಕ್ಕೆ ಹೇಳ್ತಿರೋದು. ಇಂಜೆಕ್ಷನ್ ಕೂಡ ಚುಚ್ಚಿಬಿಟ್ಟು ಇಂಜೆಕ್ಷನ್ ಆಗೋಲ್ಲ. ಎಲ್ಲಿ ಚುಚ್ಚಬೇಕು ಅದರಿಂದ ಗೊತ್ತಾಗಬೇಕು ಫಸ್ಟ್. ಅವ್ನು ಹೇಗೆ ಮಾಡಬೇಕು. ಒಂದು ಜೋರಾಗಿ ಗೊತ್ತಿರೋ ಪಜಿತದ್ದು ಹೋಗ್ತಾನೆ. ನಿಧಾನ ಮಾಡಬೇಕು. ಅದಕ್ಕೆ ಅದೊಂದು ಟ್ರೈನಿಂಗ್ ಹೇಗೆ ಎಲ್ಲದಕ್ಕೂ ಕೂಡ. ಇಚ್ಛಾಭರಣಿಗೆ ಸಂಬಂಧ ಏನು? ಹೌದು, ಅದಕ್ಕೆ ಮಾಡಿದ್ದೀರಿ ಈಗ ಅವರು ಹಿಡ್ಕೊಂಡಿದ್ದರು. ಇವತ್ತು ವೆಂಟಿಲೇಟ್ರಲ್ಲಿ ಹಾಕ್ತಾರಲ್ಲ, ಈಗ ಎಷ್ಟು ದಿವಸ ಬೇಕಾದ್ರೆ ಇಡ್ಬೋದು. ಅರ್ಥ ಆಯ್ತು ಈಗ? ಗೊತ್ತಿಲ್ಲ ಅದು. ಪ್ರಾಣ ಹೋಗಿರ್ತದೆ, ಉಸಿರಾಡ್ತಿರ್ತಾರೆ ಹಾಗೇನೆ. ಸುಮ್ಮನೆ ಡಮ್ಮಿ ಇದ್ದ ಹಾಗೆ. ಬಟ್ ಅದು ಇರೋವರೆಗೂ ಅವ್ರಿಗೇನಿಲ್ಲ, ಬೇರೆ ಏನೋ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ, ಮುಗಿಬೇಕಲ್ಲ, ಮಾಡ್ತಾರೆ ಆ ರೀತಿ. ಈ ಇಚ್ಛಾಭರಣ ಇಲ್ಲ, ಇವ್ರ ಇಚ್ಛಾಭರಣ ಅಷ್ಟೇ. ಮತ್ತು ಮೊದಲೇ ಕೊದ್ಬಿಟ್ರೆ ಮರ್ಡರ್ ಆಗುತ್ತಷ್ಟೆ. ಆಮೇಲೆ ಲೇಟ್ ಮಾಡಿದ್ರೆ ಮೊದಲೇ ಕೊಟ್ಟರೆ ಇಚ್ಛಾಭರಣ, ಇವ್ರ ಇಚ್ಛಾಭರಣ ಆಗಬಾರ್ದು, ಅವ್ರ ಇಚ್ಛಾಭರಣ ಆಗಬೇಕಷ್ಟೆ. ಆಶ್ವಾಚಿತಶ್ಚ, ಅವರು ಇಚ್ಛಾಭರಣಿಗಳಾಗಿದ್ದಕ್ಕೆ ಇವೆಲ್ಲ ಬಂತು. ಇಷ್ಟೆಲ್ಲ ಯಾತಕ್ಕೆ ವರ್ಣನೆ ಮಾಡ್ತಾರೆ? ದುರ್ಯೋಧನ ಪಕ್ಷ ಸೇರಿದ್ದು ದೊಡ್ಡ ಅಪರಾಧ. ಇವೆಲ್ಲ ಇರೋದ್ರಿಂದ ಅವರೆಲ್ಲ ಸದ್ಗತಿಗೆ ಕಾರಣ ಆಯಿತು. ಕೃಷ್ಣನ ಹತ್ತಿರ ಇದ್ದಿದ್ದು, ಅಂತ್ಯಕಾಲಕ್ಕೆ ಉಪದೇಶ ಮಾಡಿದ್ದು, ಅವರೆಲ್ಲ ಅಷ್ಟು ಕೃಷ್ಣ ಅವರಿಗೆ ಪ್ರವಚನ ಮಾಡೋ ಯೋಗ ಕೊಟ್ಟ. ಅರ್ಥ ಆಯ್ತಾ ಈಗ? ಶಕ್ತಿ ಕೊಟ್ಟ, ವಿಷಯ ಕೊಟ್ಟ, ಹೇಳಿದ. ಯೋಗ್ಯತೆ ಎಷ್ಟೆಲ್ಲ ಮಾಡಿಸ್ತಾನೆ ದೇವರ ಮೊದಲು ಸಾಕ್ಷಿ. ಯಾವ ಕಾಲದಲ್ಲೂ ಡೆಸ್ಪರೇಟ್ ಆಗಬಾರ್ದು. ದೇವ್ರ ಮೇಲೆ ಭಾರ ಹಾಕಿದರೆ ಕೆಲಸ ಹಾಗೇ ಆಗುತ್ತೆ. ಆಗ ಆಶ್ವಾಸಿತಶ್ಚ ಕೃಷ್ಣಾಭ್ಯಾಂ ಧರ್ಮಜೋ ದುಃಖಿತಃ ಪುನಃ. ಈ ಸಮಸ್ಯೆ ಶುರುವಾಯಿತು. ಸಮಾಧಾನ ಮಾಡಿಕೊಂಡ, ಯಾವುದಕ್ಕೆ ಭೀಷ್ಮರ ಬಗ್ಗೆ ಸಮಾಧಾನ ಮಾಡಿಕೊಂಡ. ಆದರೆ ಕೃಷ್ಣಾಭ್ಯಾಂ, ಕೃಷ್ಣಶ್ಚ ತಾಭ್ಯಾಂ, ಕೃಷ್ಣ ಮತ್ತು ಕೃಷ್ಣ ಎರಡು ರೂಪದ ಕೃಷ್ಣ ಸಮಾಧಾನ ಮಾಡಿದ್ದು. ಧರ್ಮಜಃ ದುಃಖಿತ, ಧರ್ಮಜ ಮತ್ತೆ ದುಃಖ ಶುರು ಮಾಡಿಬಿಟ್ಟು ಇಷ್ಟೆಲ್ಲ ಮಾಡಿ. ಇಷ್ಟೆಲ್ಲ ಹಿಡಿಸಿದ್ದು ಯಾಕೆ ಆತನಿಗೆ? ಯಾತಕ್ಕೆ? ಸಮಾಧಾನ ಆಗಲಿ ಅಂತೇಳಿ. ದುಃಖ ಇನ್ನೂ ಜಾಸ್ತಿ ಆಯ್ತು ಆತ. ಯಾಕೆ ಗೊತ್ತಾ? ಇಷ್ಟು ದಿವಸ ಬರೀ ತಾತನ ಕೊಂದೀವಿ ಅಂದ್ಕೊಂಡಿದ್ವಿ, ಇಂಥ ಜ್ಞಾನಿನ ಕೊಂದುಬಿಟ್ಟಿವಲ್ಲ ಅಂತ ಅದುವೇ ಇನ್ನೂ ಆಗೋಯ್ತು. ಇದು ಆಶ್ಚರ್ಯ. ಅದು ಧರ್ಮದರ ಯೋಚನೆ ಆಗಿತ್ತು ಯಾವಾಗಲೂ ಅಂದರೆ. ಇದು ಧರ್ಮ ಬೀರು ಅಂತ ಕೇಳಿ ಎಲ್ಲಿ ತಪ್ಪಾಯಿತೋ ಆ ಥರ. ಇದೆಲ್ಲ ತಪ್ಪಲ್ಲ. ಅಂದರೆ ದೊಡ್ಡವರು ಒಂದು ಜ್ಞಾನ ಬಂದಿದ್ದು ಮಾಡಿದ್ದು ತಪ್ಪಲ್ಲ. ಆದರೆ ಕೊಂದಿದ್ದೇ ತಪ್ಪು ಅಂತ ಸರಿಯಲ್ಲ, ಅನಿವಾರ್ಯವಾಗಿತ್ತು ಅಷ್ಟೇ. ಧರ್ಮದ ಪ್ರಕಾರ ಸರಿಯಿತ್ತು. ಧರ್ಮಜೋ ದುಃಖಿತಃ ಪುನಃ. ಅಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ಆ ಸಮಯದಲ್ಲಿ ಮೂರ್ಛಿತ ಬಂದು ಬಿದ್ದುಬಿಡ್ತಾರೆ ಹಾಗೆ ಧರ್ಮರಾಜ. ಆಗ ಭೀಮಸೇನನ್ನು ಹಿಡ್ಕೋತಾರೆ. ನೋಡಿದರೆ ಭೀಮ ಹಿಡ್ಕೋಬೇಕು ಅಂತ ಅವತಾರ ಮಾಡಿದ್ದೇ ಅದಕ್ಕೆ. ಯಾರಿಂದ ಉಳಿಬೇಕು ಧರ್ಮ? ಭೀಮನಿಂದ. ಅರ್ಜುನ ಎಲ್ಲ ಇದ್ದಾರೆ. ತಕ್ಷಣ ಭೀಮ ಬಂದು ಹಿಡ್ಕೊಂಡ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಮಹಾಭಾರತವೆಲ್ಲ ಡೀಟೇಲಾಗಿ ಓದಿದಾಗ ವಿಷ್ಣು ಗೊತ್ತಾಗುತ್ತೆ. ಅದೆಲ್ಲ ಆಚಾರ್ಯ ಪದದಲ್ಲಿ ಸೂರಿಸ್ಬಿಡ್ತಾರೆ ಅಷ್ಟೇ. ಅದು ಎಲ್ಲ ಬೇರೆ ತಗೊಂಡು ಮತ್ತೆ ಇದು ಮಹಾಭಾರತ ಆಗುತ್ತೆ. ಮತ್ತೆ ನೋಡಿದರೆ ಭೀಮ ಹಿಡ್ಕೋಬೇಕು ಅಂತ ಅವತಾರ ಮಾಡಿದ್ದೇ ಅದಕ್ಕೆ. ಯಾರಿಂದ ಉಳಿಬೇಕು ಧರ್ಮ? ಭೀಮನಿಂದ. ಅರ್ಜುನ ಎಲ್ಲ ಇದ್ದಾರೆ. ತಕ್ಷಣ ಭೀಮ ಬಂದು ಹಿಡ್ಕೊಂಡ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಮಹಾಭಾರತವೆಲ್ಲ ಡೀಟೇಲಾಗಿ ಓದಿದಾಗ ವಿಷ್ಣು ಗೊತ್ತಾಗುತ್ತೆ. ಅದೆಲ್ಲ ಆಚಾರ್ಯ ಪದದಲ್ಲಿ ಸೂರಿಸ್ಬಿಡ್ತಾರೆ ಅಷ್ಟೇ.
ಅದು ಎಲ್ಲ ಬರ್ತಕೊಂಡು ಮತ್ತೆ ಇದು ಮಹಾಭಾರತ ಆಗುತ್ತೆ ಮತ್ತೆ. ಈ 5,000 ಚಿಲ್ಡ್ರನ್ನೇ ಓದೋದಿಲ್ಲ ಇವರು, ಲಕ್ಷ ಶ್ಲೋಕ ಓದಲಿಕ್ಕಾಗಲ್ಲ ಅಂತ ಚಿಕ್ಕದು ಮಾಡಿದ್ದಾರೆ. ಅದೆಲ್ಲ ಡೀಟೇಲ್ಸ್ ಬಿಟ್ಟಿರಬಾರ್ದು. ಅವು ಇದು ಇಂಥ ಪದ ಸೇರಿಸ್ಬಿಡ್ತಾರೆ, ಅನುಸ್ಮೃತಿ ಇಂಥ ಪದ ಬಂದಾಗ ಅಲ್ಲಿ ನೋಡಿಕೊಳ್ಳಿ ಅಂತ ಅರ್ಥ. ಆದ ಹಿನ್ನೆಲೆಯಲ್ಲಿ ಕೊನೆಗೂ ಭೀಮನಿಂದಲೇ ಅವರಿಗೆ ಸಪೋರ್ಟ್ ಸಿಕ್ತು. ಹಾಗೆ ಹೇಳ್ತಾರೆ, ಹೋಗಲಿ ಬಿಡು. ಪರಾಶರ ಸುತೇನೋಕ್ತಃ ಕೃಷ್ಣೇನ ಅನಂತರಾಧಸ. ಪರಾಶರ ಸುತೇನ ಕೃಷ್ಣೇನ, ಪರಾಶರ ಸುತನಾದ ಕೃಷ್ಣ ವೇದವ್ಯಾಸರಿಂದ ಅನಂತರಾಧಸ, ಅನಂತ ಜ್ಞಾನ ಅನಂತ ಆನಂದ ಇರತಕ್ಕಂಥ ಕೃಷ್ಣನಿಂದ. ಹೋಗಲಿ, ಇನ್ನೂ ಸಮಾಧಾನ ಆಗಲಿ ಹೌದಲ್ಲೋ? ಕೇಳು, ಹೀಗೆ ಕೇಳು. ಅಪಾಪೇ ಪಾಪ ಸಂಕೇತ್ವಾತ್ ಅಶ್ವಮೇಧೈರ್ಯಜಾಚ್ಯುತಂ. ಇನ್ನೂ ಬಿಡೋದಿಲ್ಲ. ಅಪಾಪೇ ಪಾಪ ಸಂಕೇತ್ವಾತ್, ಪಾಪ ಮಾಡಿದರೆ ಸುಮ್ಮನೆ ಪಾಪ ಪಾಪ ದುಃಖ ಪಡ್ತಾ ಇದ್ದೀನಿ. ಈಗ ಒಂದು ಕೆಲಸ ಮಾಡು, ಅಂತ ಅವತ್ತಲ್ಲಿ ಅಶ್ವಮೇಧ ಯಾಗ ಮಾಡಿದರೆ ಎಂಥ ಪಾಪನೂ ಹೋಗುತ್ತೆ ಅಂತ ಹೇಳ್ತಾರಲ್ಲ, ಮಾಡಿಬಿಡು ಅಂತ ಹೇಳ್ತಾರೆ. ಅಶ್ವಮೇಧ ಯಾಗ ಮಾಡು, ಅದು ಭಾರಿ ಅಪೀಲ, ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅಶ್ವಮೇಧ ಮಾಡ್ಲಿಕ್ಕೆ ಹೇಳಿದ್ದು ಪಾಪ ಹೋಗ್ಲಿಕ್ಕಿಲ್ಲ, ಪಾಪ ಬಂದಿದೆ ಅಂತ ಭ್ರಮೆ ಇತ್ತಲ್ಲ ಅದು ಹೋಗ್ಲಿಕ್ಕೆ. ಅರ್ಥ ಆಯ್ತಾ? ಈಗ 2 ಪಾಯಿಂಟ್ ಇದೆ. ಈಗ ಪಾಪ ಬಂದು ಹೋಗೋದು ಬೇರೆ, ಪಾಪ ಮಾಡಿದ್ದೆ ಅಂತ ಭ್ರಮೆ ಹೋಗೋದು ಬೇರೆ. ಆ ಸಿಂಡ್ರೋಮ್ ಬಂತೀವಲ್ಲ ಹಾಗೆ, ಅದು ಹೋಗ್ಬೇಕು. ಅದು ಸೈಕಲಾಜಿಕಲ್, ಅದು ಹೋಗ್ಬೇಕು. ಅದಕ್ಕೋಸ್ಕರ ಹೇಳಿದರು, ಒಪ್ಕೊಂಡ ಮಾಡ್ತೀನಿ ಅಂತೇಳಿ. ಅಪಾಪೆ, ಇಲ್ಲೂ ಬಿಡೋದಿಲ್ಲ ವೇದವ್ಯಾಸರು. ತಪ್ಪು ಮಾಡಿಲ್ಲ ನೀನು, ಆರು ತಪ್ಪು ಇಷ್ಟೆಲ್ಲ ದೌಟಿದ್ದೇನಪ್ಪ, ಇನ್ನೊಂದ್ಸಲ ಸ್ನಾನ ಮಾಡಿಬಿಡು ಅಂತಾರಲ್ಲ ಹಾಗೆ. ಅಯ್ಯೋ ಮುಟ್ಟಿದೆ ಸುಮ್ಮನೆ ಅಂತಾನೇ ಇರ್ತಾನೆ, ಇನ್ನೊಂದ್ಸಲ ಮುಗಿದು ಹೇಳ್ತಾರೆ. ಅದು ನಿಶ್ಚಿತ ಆಮೇಲೆ ಯೋಚನೆ ಮಾಡೋದಿಲ್ಲ. ಆ ಥರ ಹೇಳಿ ಅಶ್ವಮೇಧ ಯಾಗ ಮಾಡು, ಸರಿ ಹೋಗು. ಅಶ್ವಮೇಧೈ ಯಜ ಅಚ್ಯುತಂ, ಅಶ್ವಮೇಧದಿಂದ ಅಚ್ಯುತನನ್ನು ಆರಾಧನೆ ಮಾಡು. ಚ್ಯುತಿ ಇಲ್ಲದವರು ಕೃಷ್ಣನೇ ತಾವೇ ಅವರ ಪ್ರಾಪರ್ ಚಾನಲ್ ಆಗಬೇಕು. ಅಚ್ಯುತಂ ಯಜ. ಕುರು ರಾಜ್ಯಂಚ ಧರ್ಮೇಣ ಪಾಲಯ ಅಪಾಲಕಾ ಪ್ರಜಾ. ಕುರು ರಾಜ್ಯಂಚ ಧರ್ಮೇಣ, ನೀವು ಮುಂದೆ ಮಾಡಬೇಕಾಗಿರೋ ಕೆಲಸ ದುರ್ಯೋಧನ ಅಧರ್ಮದ ಆಳ್ವಿಕೆಯಿಂದ ಹಾಳಾಗೋಗಿದ್ದೆ ಜಗತ್ತು, ಸರಿ ಮಾಡಬೇಕು ಅದನ್ನು. ಧರ್ಮೇಣ ರಾಜ್ಯಂ ಕುರು, ಧಾರ್ಮಿಕ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡು. ಪಾಲಯ ಅಪಾಲಕಾ ಪ್ರಜಾ, ಅಪಾಲಕಾ ಪ್ರಜಾ ಪಾಲಯ. ಪಾಲಕರಿಲ್ಲ ಪ್ರಜೆಗಳಿಗೆ, ಹೋಗಿಬಿಟ್ರೆ ಪಾಲಕರ ಇರೋದಿಲ್ಲ. ಆದ್ದರಿಂದ ನೀನು ಅಪಾಲಕರಾದ ಪ್ರಜೆಗಳನ್ನು ಪಾಲಿಸು. ಯೋಗ್ಯ ರಾಜ ಇಲ್ಲ, ಇದರಲಿಲ್ಲ, ಬಂದಿದ್ದಿ, ನಿನ್ನ ಕರ್ತವ್ಯ ಮಾಡು. ಇದು ಸ್ವಧರ್ಮ. ಸ್ವಧರ್ಮೇ ನಿಧನಂ ಶ್ರೇಯ. ನಿಧನಂ ಶ್ರೇಯ ಅಲ್ಲ, ಸ್ವಧರ್ಮೇ ನಿಧನಂ ಶ್ರೇಯ. ಬರೀ ನಿಧನಂ ಬಂದರೆ ಆತ್ಮಹತ್ಯೆ ಮಾಡ್ಕೋಬೇಕಾಗಿದೆ. ಸಾಯೋದೇ ದೊಡ್ಡದಲ್ಲ. ಅದೊಂದು ಟ್ರೆಂಡ್ ಶುರುವಾಗಿದೆ ಇತ್ತೀಚೆಗೆ. ಮನುಷ್ಯ ಇಷ್ಟು ಮಾಡಿದ್ರೆ ಕೊನೆಗೆ ಸಾಯ್ತಾ ಇದ್ರೆ ಮೊದಲೇ ಯಾಕೆ ಸಾಯಬಾರ್ದು? ಇಷ್ಟೆಲ್ಲ ಮಾಡಿ ಕೊನೆ ಸಾಯೋದಾದರೆ ಮೊದಲೇ ಸತ್ತುಬಿಟ್ರೆ ಏನು ದುಡಿಯುತ್ತೆ? ಎಷ್ಟೊಂದು ದುಡಿಯುತ್ತಲ್ಲ, ಖರ್ಚು ಇತ್ತಲ್ಲ, ಟೆನ್ಷನ್ ಇರೋದಿಲ್ಲ. ಅದೊಂದು ವಾದ. ಎಷ್ಟು ಕಾಲ ಕೆಟ್ಟೋಗಿದೆ ಅಂದರೆ ಅದು ಇದರ ಸಾಯರು ಪ್ರಚೋದನೆ. ಅರ್ಥ ಆಯ್ತಾ? ಹಾಗೆ ಹೇಗೂ ಪೇಪರ್ ಹಾಗೇ ಹೊತ್ತೋಗ್ಬಿಡು, ಪೇಪರ್ ಹೇಗೂ ಕೊಡಬೇಕಲ್ಲ, ಮೊದಲೇ ಕೊಟ್ಟೋಗ್ಬಿಡು ಅಂದ್ರೆ ಏನು ಮಾಡಬೇಕು? ಪರೀಕ್ಷೆ ಕೂತಷ್ಟು ಹೇಗೋ ಈಗಲೇ ಕೊಟ್ಬಿಡು ಅರ್ಜೆಂಟು ಅಂತ ಕೇಳಿದರೆ, ಬರೆದು ಕೊಡೋದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಈಗ ಸಾಧನೆ ಮಾಡಿ ಹೋಗೋದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಹೇಗೋ ಹೊಟ್ಟಾಗಬೇಕು, ಮೊದಲೇ ಹೊಟ್ಟಾಗ್ಬಿಟ್ರೆ ಆಡಲಿಕ್ಕೆ ಬರೋದಿಲ್ಲ ಅಂದರೆ ಹುಚ್ಚುತನಗಳಿವೆಲ್ಲ. ಕೆಲವರಿಗೆ ಭಾಳ ಹಿಡಿಸುತ್ತಾವೆಲ್ಲ, ಅವು ಎಷ್ಟು ಒಳ್ಳೆಯ ಐಡಿಯಾ ಅಂತ ಹೇಳ್ತಾರೆ, ಸತ್ತೇ ಹೋಗ್ತಾರೆ ಅಂತಾರೆ ಮಾತು ಕೇಳಿಕೊಂಡು. ಅದು ದುರ್ಮತಗಳು ಹೇಗೆ ಹಾಳು ಮಾಡುತ್ತೆ ಮತ್ತು ಅದೊಂದು ದುರ್ಮತನೇ. ಇತ್ತೀಚಿನ ದುರ್ಮತಗಳಲ್ಲಿ ಅದು ಒಂದು. ಅಪಾಪೇ ಪಾಪ ಸಂಕಿತ್ವ ಅಶ್ವಮೇಧೈ ಯಜ ಅಚ್ಯುತಂ ಕುರು ರಾಜ್ಯಂತ್ಯ ಧರ್ಮೇಣ ಕುರು ಹುಂಕ್ಷಚ ಕರ್ಮ ನಿಜಂ ನಿಯತಂ ಮಿಥಗೆ ಪಾಲಯ ಅಪಾಲಕಾ ಪ್ರಜಾ ಇತ್ಯುಕ್ತ ಸ ತಥಾ ಚಕ್ರೆ ತ್ಯಕ್ತ್ವಾ ಭೋಗಾಂಶ್ಚ ಕೃಷ್ಣಶಃ ಗೋವ್ರತಾದಿವ್ರತೈರ್ಯುಕ್ತಃ ಪಾಲಯಾಮಾಸ ಮೇದಿನೀಂ ಇತಿ ಮುಕ್ತಃ ಸಹ ತಥಾ ಚಕ್ರೆ. ಹಾಗೆ ಆಗಲಿ ಅಂಥೇಳಿ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಒಪ್ಪಿಕೊಂಡ. ಮತ್ತು ರಾಜ್ಯ ಆಳಕ್ಕೆ ಶುರು ಮಾಡ್ದ. ಆದರೆ ಒಂದು ಬಿಡಲಿಲ್ಲ ಅಂತ, ತ್ಯಕ್ತ್ವಾ ಭೋಗಾಂಶ್ಚ ಕೃಷ್ಣ, ಎಲ್ಲ ಭೋಗಗಳನ್ನು ಬಿಟ್ಟುಬಿಟ್ಟ. ಬರೀ ವ್ರತ ಉಪವಾಸನೆ. ಆಮೇಲೆ ಇದು ಧರ್ಮರಾಜ ಮಾಡಿದ ಭಾರಿ ವಿಶೇಷವಾದದ್ದು. ತ್ಯಕ್ತ್ವಾ ಭೋಗಾಂಶ್ಚ ಕೃಷ್ಣ ಅಂದರೆ ಸಂಪೂರ್ಣ ಅಂತರ್ಥ. ಕೃಷ್ಣಶಃ ಸಂಪೂರ್ಣವಾಗಿ ಭೋಗವನ್ನು ಸಂಪೂರ್ಣನೇ ತ್ಯಾಗ ಮಾಡಿಬಿಟ್ಟ. ಆಗೊಮ್ಮೆಗೊಮ್ಮೆ ಯಾವ ನಿತ್ಯ ವ್ರತ ಇದ್ದರೆ ಹಾಗೋ ಹಾಗೆ. ಗೋವ್ರತಾದಿ ವ್ರತೈರ್ಯುಕ್ತ, ಗೋವ್ರತ ಅಂದರೆ ಚಾಂದ್ರಾಯಣ ವ್ರತ, ಇದೆಲ್ಲ ವ್ರತಗಳೆಲ್ಲ ಕರೆ ಗೋಗಳಿಂದ ಬಂದ ಮೇಲೆ ತಿನ್ನಬೇಕಾದ್ರೆ ಅದಕ್ಕೆ ಚಾಂದ್ರಾಯಣಾದಿ ವ್ರತಗಳನ್ನು ಮಾಡ್ತಾ ಇದ್ದಾನೆ. ಏಕಾದಶಿ ಮಾಡಿದೆ ಅಂತ ಯಾಕೆ ಹೇಳಲಿಲ್ಲ ಅಂತ ಕೇಳಬಾರ್ದು. ಯಾಕೆ? ಅದು ಮಾಡಿರ್ತಾರೆ. ಪೂಜೆ ಮಾಡಿ ಸಂಧ್ಯಾನೆ ಮಾಡಿದೆ ಅಂತ ಕೇಳಿದರೆ ಹಾಗೆ ಪೂಜೆ ಮಾಡೋದು. ಬರೀ ಎಲ್ಲ ಬಿಟ್ಟವ್ರು ಸಂಧ್ಯಾನೆ ಮಾಡಿದೆ ಅಂತ ಕೇಳಿ ಪೂಜೆನೇ ಮಾಡೋನ್ನ ಸಂಧ್ಯಾನ ಗೊತ್ತಿಲ್ಲದೆ ಪೂಜೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರು. ಅದಕ್ಕೋಸ್ಕರನೇ ಗೋವ್ರತಾದಿ ವ್ರತೈರ್ಯುಕ್ತ ಪಾಲಯಾಮಾಸ ಮೇದಿನಿ. ಇಡೀ ಭೂಮಿಯನ್ನು, ಅದು ಸ್ವಾರಸ್ಯ, ಇಡೀ ಭೂಮಿಯನ್ನು ಚಕ್ರವರ್ತಿಗಳವರು ಇಲ್ಲದೇನು ಹೇಳಬೇಕು, ರಾಜ್ಯವನ್ನು ಪಾಲನೆ ಮಾಡೋದಲ್ಲ, ಇಡೀ ಭೂಮಿಯನ್ನೇ ರಾಜ್ಯ ಮಾಡಿಕೊಂಡಿದ್ದರಿಂದ ಚಕ್ರವರ್ತಿಯಾಗಿ ರಾಜ್ಯಭಾರವನ್ನು ಮಾಡಿದ.
ತದೌ ದೇಯಾನಿ ಮುಖ್ಯಾನಿ ಯಥಾ ಕ್ರಮಮಖಂಡಿತಂ ನೈವಾರ್ಥಿ ವಿಮುಖಃ ಕಶ್ಚಿತ್ ಅಭೂದ್ಯೋಗ್ಯಃ ಕದಾಚನ. ದದೌ ದೇಯಾನಿ ಮುಖ್ಯಾನಿ ಯಥಾ ಕಾಮಂ ಅಖಂಡಿತಂ ನೈವಾರ್ಥಿ ನಯೇವ ಅರ್ಥಿ ವಿಮುಖಃ ಕಶ್ಚಿತ್ ಅಭೂತ್ ಯೋಗ್ಯಃ ಕದಾಚನ. ದದೌ ದೇಯಾನಿ ಮುಖ್ಯಾನಿ ದೇಯಾನಿ ದಾತುಂ ಯೋಗ್ಯಂ ದೇಯಂ ದಾತುಂ ಯೋಗ್ಯಾನಿ ದೇಯಾನಿ. ಅದು ಯಾವುದನ್ನು ಕೊಡಬೇಕು ಆ ದಾನ ಮಾಡಿದ. ಅದು ಯಾವ ದಾನ ಮಾಡಲೇಬೇಕು ಅಂತ ದಾನಗಳನ್ನೆಲ್ಲ ಮಾಡ್ತಾ ಬಂದ. ಅದೇಯವನ್ನು ದಾನ ಮಾಡಬಾರದು. ಅದೇಯ ಅಂದರೆ ಏನು? ಅದೇಯ ನಿಷಿದ್ಧ ಪದಾರ್ಥಗಳನ್ನು ಕೊಟ್ಟು ನಿಷಿದ್ಧ ಪದಾರ್ಥ ಕೊಟ್ಟು ಅದೇಯ ದಾನ ಮಾಡಬಾರ್ದು. ಬದನೆಕಾಯಿ ತೊಗೊಂಡು ಬಿಟ್ಟಿದೆ ಮನೆಯಲ್ಲೇ ಬೆಳೆಸಿದ್ದೀವಿ ಅಂತ ಕೊಡೋದು. ಎಲ್ಲಿ ಬೆಳೆಸಿದ್ರು ಅಷ್ಟೇ. ಅವೆಲ್ಲರೂ ಕೊಟ್ಟರಲ್ಲ ಅಂತ ಇವರು ತೊಗೊಳೋದು. ಮತ್ತೆ ಫ್ರೀ ಬಂದಿದ್ದು ಯಾಕೆ ಬಿಡಬೇಕು ಅಂತ ಹೇಳೋದು. ಮನುಷ್ಯ ಒಂದಕ್ಕೊಂದೊಂದಕ್ಕೂ ಮಾಡಬಾರ್ದು. ಇನ್ನು ಅದೇಯ ಅಂದ್ರೇನು? ಚಾತುರ್ಮಾಸದಲ್ಲಿ ಹಾಲಿನ ರಥ ಹಾಲು ಕೊಡೋ ಹಾಗಿಲ್ಲ, ಮೊಸರು ರಥ ಮೊಸರು ಕೊಡೋ ಹಾಗಿಲ್ಲ. ಆ ಕಾಲಕ್ಕೆ ಅದೇಯ. ಕೆಲವು ಸರ್ವಥಾ ಅದೇಯ, ಕೆಲವು ಆ ಕಾಲದಲ್ಲಿ ಅದೇಯ. ಇನ್ನು ಬಡಿಸ್ಬೇಕು, ಯಾರು ಬಡಿಸೋದಿಲ್ಲ, ನೈವೇದ್ಯ ಆಗಿಲ್ಲ ಅಂದರು ಹಾಗೆ ಬಡಿಸ್ಬಾರ್ದು. ಯಾಕೆ? ಅದೇಯ ಆಯ್ತಾಗ ಭಕ್ಷಣ ಮಾಡಿದಾಗ ಇದೆಲ್ಲ. ಅದಕ್ಕೆ ದೇಯ ಪದಾರ್ಥ ಎಲ್ಲ ತಿಳ್ಕೊಂಡಿರ್ಬೇಕು. ಇನ್ನು ಅನಂತರ ಯಾವ ದಾನ ಮಾಡಲೇಬೇಕು ಮಾಡೋದು. ಮತ್ತು ಅವರು ಸದ್ಗತಿಗೋಸ್ಕರ ಮಾಡೋ ದಾನಗಳು ಅದನ್ನು ಮಾಡೋದು. ಒಂದು ಸರ್ತಿ ಮಾಡಬೇಕು, ಮತ್ತೆ ಮಾಡ್ತಾನೇ ಇರ್ಬೋದು. ಒಂದು ಕಾಲಕ್ಕೆ ಮಾಡೋದೇ ಕಷ್ಟ. ಮಹಾತ್ಮರು ಇವತ್ತಿನ ಕಾಲಕ್ಕೆ ಗೊತ್ತಾ. ಯಾವುದೇ ವಿಶೇಷ ಸಂದರ್ಭ ಬಂದಾಗ ಷೋಡಶ ದಾನಗಳು ಅಂತ ಭಾಳ ಪ್ರಸಿದ್ಧ. ಅವನ್ನೆಲ್ಲ ಕೊಡಬೇಕು. ಒಂದು ಸರ್ತಿ ಕೊಟ್ಟಿರ್ಬೋದು, ಮತ್ತೆ ಕೊಡ್ಬೋದು, ಏನು ತಪ್ಪಲ್ಲ. ಗೋದಾನ ಒಂದು ಸರ್ತಿ ಮತ್ತೆ ಮಾಡ್ಬೋದು. ಒಂದು ಸರ್ತಿ ಮಾಡಿ ಕೈ ತೊಳ್ಕೊಳಕ್ಕೆ ಬರೋದಿಲ್ಲ ಅವನ್ನೆಲ್ಲ ಕೂಡ. ವಯಸ್ಸು ಹೇಳಿದ ನನಗೆ ಮಾಡ್ತಾನೇ ಇರಬೇಕು. ಇಲ್ಲ 3 ಇಲ್ಲ 5 ಕಂಪಲ್ಸರಿ. ಒಂದೂ ಮಾಡೋದಿಲ್ಲ ಇವರು ಗೊತ್ತಾಯ್ತು. ಒಂದೂ ಮಾಡದೆ ಹೋಗ್ತಾರೆ. ಅಷ್ಟೊಂದು ಯಾರು ದುಡ್ಡು ಖರ್ಚು ಮಾಡೋದು 15-20 ಸಾವಿರ. ಅದೇ ಟಿ ವಿ ತಂದಿರ್ತಾರೆ. ಆಶ್ಚರ್ಯ ಅಂತ ಹೋಮ್ ಥಿಯೇಟರ್ ತಂದುಬಿಟ್ಟಿರ್ತಾರೆ. ಅದಕ್ಕೆ ಸಾರ ವಿವೇಕ ಇಲ್ಲ. ಏನು ಮಾಡಬೇಕು ಏನು ಬಿಡಬೇಕು. ನಾವು ಜೀವಿತದಲ್ಲಿ ಇವತ್ತು ಮಾಡೋರು ಇದ್ದಾರೆ, ಸದ್ಯದಿಂದ ಮಾಡೋರು ಇವತ್ತು ಇದ್ದಾರೆ. ಕೆಲವರು ನೋಡಿದ್ದೀನಿ. ಹರಿದ್ವಾರಕ್ಕೆ ಹೋದಾಗ ಪ್ರತಿ ವರ್ಷದ ಶ್ರಾದ್ದನ ಹರಿದ್ವಾರದಲ್ಲಿ ಮಾಡೋರು ಇದ್ದಾರೆ. ಬೆಂಗಳೂರು, ಮೈಸೂರು, ಮದ್ರಾಸಿನಿಂದ ಹೋಗಿ ಪ್ರತಿ ವರ್ಷದ ಶ್ರಾದ್ದ ಹರಿದ್ವಾರದಲ್ಲಿ ಮಾಡಬೇಕು. ತಂದೆ ತಾಯಿ ಎಷ್ಟು ಅಂದರೆ ಅಂಥವ್ರು ಇದ್ದಾರೆ ಇವತ್ತು ಕೂಡ. ಮನೆಯಲ್ಲೇ ಬಿಟ್ಟವರು ಇದ್ದಾರೆ, ಅಲ್ಲಿ ಹೋಗಿ ಮಾಡೋರು ಇದ್ದಾರೆ. ಅದು ಮಾಡಬೇಕು, ಭಾರಿ ಪುಣ್ಯ ಬರುತ್ತೆ. ಬೇರೆ ಕೆಲಸ ಮಾಡಿಲ್ಲ, ಇದನ್ನಾರು ಮಾಡೋಣ ನಾವು ಅಂತ. ಯಾವ ಕ್ಷೇತ್ರ? ಇಲ್ಲ ಅದರ ಬರೋದಿಲ್ಲ. ಬಟ್ ಮಾಡಿದ್ರೆ ಮೊದಲೇ ಅಂತ ಕೇಳಲಿಲ್ಲ ಅವರು. ಬರೀ ಮಾಡಿದ ತಪ್ಪಲ್ಲ. ಮನೇಲಿ ಮಾಡಿದ ಹರಿದ್ವಾರದಲ್ಲಿ ಗಂಗಾ ತೀರದಲ್ಲಿ ಮಾಡಿದ ತಪ್ಪೇನು? ತುಂಬ ಶ್ರೇಷ್ಠ ಪುಣ್ಯ ಬಂದೇ ಇರುತ್ತಲ್ಲ. ಪುಣ್ಯಕ್ಷೇತ್ರದಲ್ಲಿ ಮಾಡಿ ಪುಣ್ಯ ಬಂದೇ ಬರೋದು. ಮರಣಾಂತರದಲ್ಲಿ ಏನು ದಾನ ಕೊಡಬೇಕು ಅದನ್ನು ನಾವು ಈಗಲೇ ಕೊಟ್ಕೊಂಡ್ಬಿಡ್ಬೋದಲ್ವ? ಓಹೋ, ಈಗಲೇ ಅನೇಕ ಸರ್ತಿ, ಒಂದು ಸರ್ತಿ ಅನೇಕ ಸರ್ತಿ ಬೇಕಾದ್ರೂ ಕೊಡ್ಬೋದು. ಅವ್ರು ಕೊಟ್ಟರೆ ಕೊಡಲಿ, ಏನು ತಪ್ಪಲ್ಲ. ಕೊಡದೆ ಹೋದ್ರು ನೀವು ಸೇಫು. ಅವ್ರಿಗೆ ಪ್ರಾಬ್ಲಮ್ ಬರುತ್ತೆ, ಇವ್ರಿಗೆ ಸೇಫ್. ಅಂದರೆ ಸಂಕಲ್ಪ ಮಾಡ್ಕೊಂಡು ಕೊಡಬೇಕು. ಹೌದು, ನೀವು ಸುಮ್ಮನೆ ಕೊಟ್ಬಿಡಿ, ಬಂದೇ ಬಂತದು. ಯಾವ ನಿಮ್ಮ ದಾನ ಎಲ್ಲಿ ಹೋಗುತ್ತೆ? ಬಿದ್ದಿರುತ್ತೆ, ಇದೇ ಇರುತ್ತೆ, ಅದು ಎಲ್ಲಿ ಹೋಗೋದೇ ಇಲ್ಲ. ನಮ್ಮ ಕರ್ತವ್ಯಗಳು ಆಮೇಲೆ ಕೊಡಬೇಕು ಅಂತಿಲ್ಲ. ಆಮೇಲಾದರೂ ಕೊಡಿ ಅಂತ ಮಾಡೋದು ಅಷ್ಟೇ ಅವರು. ಹಾಗಂತೂ ಕೊಡಲಿಲ್ಲ, ಆಮೇಲಾದರೂ ಮಾಡಲಿ ಅಂತೇಳಿ. ಆದರೆ ಭಾಗವತನ ಸತ್ತಾಗಲೇ ಸಾಯ್ಬೇಕಾದ್ರೆ ಕೇಳಬೇಕು ಅಂತಿಲ್ಲ. ತುಂಬ ಜನ ಇರ್ತಾರೆ, ಯಾರೋ ಭಾಗವತ ಹೇಳ್ತಾರೆ, ಯಾರೋ ಹೋಗ್ಬಿಟ್ರೆ ಅಂತ ಕೇಳ್ತಾರೆ. ತಪ್ಪದು. ಯಾವಾಗಲೂ ಕೇಳಿಸ್ಬೇಕು, ಹೋದ್ಮೇಲೂ ಕೇಳಿಸ್ಬೇಕು ಅಷ್ಟೇ ಹೊರತು ಹೋದಕ್ಕದು ಸಂಬಂಧ ಇಲ್ಲ. ಯಾರೋ ಇಲ್ಲಿ ಮಾಡ್ಕೋಬಾರದು, ಅದು ತಪ್ಪದು. ತುಂಬ ಜನ ಮಾಡ್ಕೊತಾರೆ, ತಪ್ಪದು. ಸಾರ್ಕೊಂಡು ಮಾಡಿಬಿಟ್ಟು ಅವ್ರಿಗೆ ಸನ್ಯಾಸಿಗಳಾಗಬೇಕು, ಇಲ್ಲ ಹಾಗೆ ಮಾಡ್ಕೊಂಡು ಇರಾಗಿಲ್ಲ ಅವರಿಗೆ. ಪ್ರೇತ ಇದ್ದಾಗ ಅಷ್ಟೇ ಹಾಗೆ ಮಾಡ್ಕೊಂಬಿಟ್ರೆ ತಪ್ಪದು. ಕೆಲವರು ಮಿಸ್ಗೈಡ್ ಮಾಡ್ತಾರೆ, ಮಾಡ್ಕೋಬಾರ್ದು. ದಾನ ಧರ್ಮ ಮಾಡ್ಕೋಬೋದೇ ಹೊರತು ಆ ಕೆಲಸ ಮಾಡೋಂಗಿಲ್ಲ. ಆತ್ಮಹತ್ಯೆ ಇದ್ದಾಗ ಲೆಕ್ಕಾಚೆ ಅದು ಸುಮ್ಮನೆ ಮಾಡಿಕೊಂಡ್ರೆ ಅದು ವ್ಯವಸ್ಥೆ ಆಗಬೇಕಾದ್ರೆ ಸುಮ್ಮನೆ ಮಾಡ್ಕೊಳಕ್ಕೆ ಬರೋಲ್ಲ. ಅದು ಹೇಳಿದಾರೆ, ದಾನ ಮಾಡಿ ದೇಹ ತ್ಯಾಗ ಮಾಡ್ಬೋದು ಅಷ್ಟೇ. ಶ್ರಾದ್ದ ಯತಿಗಳು ಯಾಕೆ ಮಾಡ್ಕೊಂಡು ಮುಂದೆಂದು ಹೋಗಬೇಕು, ಮಾಡ್ಕೋಬೇಕು. ಯತಿ ಆಗೋರಿಗೆ, ಕುಡಿದವ್ರಿಗೆಲ್ಲ. ಕುಡಿದವ್ರು ದೇಹ ತ್ಯಾಗ ಮಾಡ್ಬೋದು ಬೇಕಾದ್ರೆ ಅಷ್ಟೇ ಹೊರತು ಸುಮ್ಮನೆ ಮಾಡ್ಕೊಂಡು ಮೇಲೆ ಇರಲಿಕ್ಕಾಗಲ್ಲ. ಅದು ಮೇಲಿಗೆ ಇದ್ದಾಗ ಲೆಕ್ಕ ಅವರು ಪೂರ್ತಿ ಡೆಡ್ ಬಾಡಿ ಇದ್ದಾಗ. ಯಾವ ಪುಣ್ಯ ಕೆಲಸ ಎಲ್ಲದಕ್ಕೂ ಮೇಲಿಗೆ ಆದಾಗ ಆಗಿಬಿಡುತ್ತೆ. ಅತಿ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಅತಿ ಬಿಡೋದು ಎಷ್ಟು ತಪ್ಪೋ ಅತಿ ಮಾಡೋದು ಅಷ್ಟೇ ತಪ್ಪು. ಅದು ಇವತ್ತು ಸಂಸ್ಕಾರ ಎಷ್ಟು ಬಿಟ್ಟರು ಅಂತ ಕೇಳಿ ಏನೂ ಮಾಡಬಾರ್ದು. ಆ ರೀತಿ ಬಿಟ್ಟುಬಿಟ್ರು ಆಯ್ತು. ಮಡಿ ಮೇಲೆ ಮಾಡೋಕ್ಕೆ ಬರೋದಿಲ್ಲ. ಎಷ್ಟು ಬರೋದಿಲ್ಲ? ಏನೂ ಬರಬಾರ್ದ? 0 ಮಾಡಿಬಿಡ್ಬೇಕಾ? ತಪ್ಪದು. ಮಾಡ್ತಾನೆ ಹುಚ್ಚ ಬಟ್ಟೆ ಮಾಡಿ ಹುಡುಗರು ಉಪವಾಸ ಕೊಡೋಷ್ಟು ಮಟ್ಟಿಗೆ ಸಾಯಂಕಾಲ 5 ಗಂಟೆವರೆಗೆ ಪೂಜೆನೇ ಮಾಡೋದಿಲ್ಲ, ನಾನೇ ಮಾಡ್ತೀವಿ. ಅತಿ ರೇಖ ಅದು ಮಾಡಬಾರ್ದು. ಸರಿಯಾಗಿ ಮಾಡೋದನ್ನು ಮಾಡಬೇಕು, ಬಿಡೋದನ್ನು ಬಿಡಬೇಕು. ಹೌದು. ಹಾಂ ಬರೋದಿಲ್ಲ ಅರ್ಥ ಆಯ್ತು. ಬರೋದಿಲ್ಲ. ಸರ್ವಿಸಲ್ಲಿದ್ದ ರಿಟೈರ್ ಆಗ್ಬೋದು ಅಂತ ಕೇಳಿದರೆ ಹಾಗಾಗುತ್ತೆ ಅಷ್ಟೇ. ಸರ್ವಿಸಲ್ಲಿದ್ದ ರಿಟೈರ್ ಆದರೆ ಸರ್ವಿಸ್ ಕಾಂಟ್ರಡಿಕ್ಷನ್, ಅದು ಮಾಡಕ್ಕೆ ಬರೋದಿಲ್ಲ.
ಹಾಂ ವಾಲಂಟ್ರಿ ತೊಗೊಳೋದು ಅದು ರಿಟೈರ್ಮೆಂಟ್ ಆಯ್ತು ಅಷ್ಟೇ, ಬೆಜದಲ್ಲ ಅದು, ಇವೆಲ್ಲ ಸಿಗೋದಿಲ್ಲ. ಅರ್ಥ ಆಯ್ತಾ? ವಾಲಂಟ್ರಿ ಎಂಬ ಇಚ್ಛಾ ಮರಣ ಹೋಗ್ಬಿಡ್ಬೇಕಂತ ಅರ್ಥ. ರಿಟೈರ್ಮೆಂಟ್ ಆಗಿರೋ ವಾಲಂಟ್ರಿಮೆಂಟ್ ತೊಗೊಂಡು ದಿವಸ ಆಫೀಸ್ ಹೋದರೆ ಮತ್ತೆ ವಾಲಂಟ್ರಿ ತೊಗೊಂಡಿದ್ದೀನಿ ಅಂತೇಳಿ ಬೆನಿಫಿಟ್ ಎಲ್ಲ ತೊಗೊಂಡು ಮತ್ತೆ ಆತ್ಮ ಶುರುವಾದ ಹೋಗ್ಲಿಕ್ಕೆ ಅಲ್ಲಿರಬಾರ್ದು. ಶುಡ್ ಕ್ವಿಟ್ ದಿ ಪ್ಲೇಸ್ ಅಷ್ಟೇ, ಕ್ವಿಟ್ ಮಾಡಬೇಕಲ್ಲ. ವಾಲಂಟ್ರಿ ತೊಗೊಂಡ್ರೆ ಅಷ್ಟೇ, ಪರ್ಮನೆಂಟ್ ಆದರೂ ಅಷ್ಟೇ. ಕ್ವಿಟ್ ಮಾಡಲೇಬೇಕು ಅಂದಮೇಲೆ ಇದ್ದಾನಂದರೆ ಹೋಗಿಲ್ಲ ಅಂತ ಆಯ್ತಲ್ಲ, ಅಮಂಗಳಾದಾಗ ಮಾಡಬಾರ್ದು. ತೀರಾ ಹೇಳಿದ ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಶರಭಂಗರ ಕಥೆ ಬರಲಿಲ್ಲ, ಆ ಥರ ದೇಹ ತ್ಯಾಗ ಮಾಡೋಕ್ಕೆ ಅವಕಾಶ ಇದೆ. ಯಾವ್ಯಾವುದೋ ಮಾಡಬಾರ್ದು. ಅದೇನೋ ಮಾಡ್ತೀವಿ ಅಂತ ಇವತ್ತು ಕೂಡ ರಿಟೈರ್ಮೆಂಟ್ ಹೋದೇ ಬಿಟ್ಬಿಟ್ಟು ಮನೆಗೆ ಕೂತ್ಕೊಂಡ್ಬಿಟ್ಟ, ರಿಟೈರ್ಡ್ ಅಂತೇಳಿ ಯಾವ ಬೆನಿಫಿಟ್ಟು ಸಿಗೋದಿಲ್ಲ. ಪ್ರೊಸೀಜರ್ ಪ್ರಕಾರ ರಿಟೈರ್ ಆಗಬೇಕು. ಅವನು ಡಬ್ಬಲ್ ಲೆಟರ್ ಕೊಡಬೇಕು, ಅಕ್ಸೆಪ್ಟ್ ಆಗಬೇಕು. ಅಕ್ಸೆಪ್ಟ್ ಆಗಿ ಯಾವ ಕ್ಲಾಸಲ್ಲಿ ರಿಟೈರ್ ಆಗ್ತಾರೆ ಅದನ್ನು ಹೇಳಬೇಕು. ಆದರೂ ಆಗ ಮಾತ್ರ ಬರುತ್ತಿಲ್ಲ, ಸಿಗೋದಿಲ್ಲ. ಅದು ಸುಮ್ಮನೆ ಅಬ್ಸ್ಕಾಂಡಿಂಗ್ ಆಗಿಬಿಡುತ್ತೆ ಅಷ್ಟೇ ಬರುತ್ತೆ. ಅದು ಹೋಗಿದೆ ಹಾಗೆ ರಿಟೈರ್ಡ್ ಅನ್ನೋದು ಹೇಳ್ಕೊತ ಓಡಾಡ್ತಿದ್ರೆ ಅಫಿಷಿಯಲಿ ಆಬ್ಸೆಂಟ್ ಆಗ್ತಾ ಇದ್ದಾರೆ ಅಷ್ಟೇ. ರಿಟೈರ್ ತಿಳ್ಕೊಂಡಿದ್ದಾರೆ, ಆಬ್ಸೆಂಟ್ ಆಗ್ತಿದ್ದಾರೆ. ಅದೇ ರೀತಿ ದೇಹ ತ್ಯಾಗನೂ ವಿಧಿವಿಧಾನಕ್ಕೆ ತಕ್ಕಂತೆ ಮಾಡಬೇಕೇ ಹೊರತು ರುಚೋಬೆಟ್ಟಿ ಮಾಡಿದರೆ ಮರ್ಡರ್ ಆಗುತ್ತೆ, ಆತ್ಮಹತ್ಯೆ ಆಗುತ್ತೆ ಅಷ್ಟೇ. ದದೌ ದೇಯಾನಿ ಮುಖ್ಯಾನಿ ಯಥಾ ಕಾಮಂ ಅಖಂಡಿತಂ. ಯಥಾ ಕಾಮ ಇಷ್ಟ ಬಂದಾಗೆಲ್ಲ ಕೊಡ್ತಾ ಬಂದ. ನಮ್ಮಲ್ಲಿ ಯಥಾ ಕಾಮ ಅಂದರೆ ಮಿನಿಮಮ್ ಅಂತ ಅರ್ಥ. ಅಲ್ಲಿ ಯಥಾ ಕಾಮ ಅಂದ್ರೆ ಹಾಗಲ್ಲ, ಅತಿ ಹೆಚ್ಚಾಗಿ ಕೊಡ್ತಾ ಬಂದು. ಅಖಂಡಿತಂ ಒಂದು ಸರಿ ತ್ಯಾಗ ಕೊಟ್ಟ. ನಿತ್ಯದಾನ ಅದು ಬೇರೆ ಇದೆ, ನಿತ್ಯದಾನವಿದೆ. ರಾಜ ಮಹಾರಾಜರುಗಳೆಲ್ಲ ದಿವಸಕ್ಕೆ ದಾನ ಮಾಡಲೇಬೇಕು ಅಂತೇಳಿ ಬೆಳಿಗ್ಗೆ ಎಲ್ಲ ನಿಂತ್ಕೊಂಡ್ಬಿಟ್ರೆ ಆ ಟೈಮ್ನಲ್ಲಿ ಕ್ಯೂ ಇರುತ್ತೆ ಜನಗಳಿಗೆ. ಎಲ್ಲರೂ ಇವತ್ತು ತುಲಾಭಾರತ ಒಂದು ಇದೇ ಇದೆ, ಕಂಬನ ಅಂತ ಇದೆ. ರಾಜರ ಮಹಾರಾಜರ ಕೆಲಸ ಮನೆಯವ್ರಿಗೂ ಇದ್ದಿದ್ರಲ್ಲಿ ಪ್ರತಿಯೊಬ್ಬರಿಗೂ ದಿವಸಕ್ಕೆ ಏನಾದ್ರು ಒಂಚೂರು ದಾನ ಮಾಡೋ ಅಭ್ಯಾಸ ಇಡುವರು. ನಿತ್ಯದಾನ ಅಂತ ಹೆಸರು. ಅದಕ್ಕೆ ಅಖಂಡಿತಮ್ ಅಂತ ಕರೆದು ಏನಾದರೂ ಒಟ್ಟು ದಾನ ತರೋದು ಕಾನ್ಸೆಪ್ಟ್ ಉಳ್ಕೋಬೇಕು. ನಿತ್ಯದ 6 ಕೆಲಸಗಳಲ್ಲಿ ಹೇಗೆ ಅಧ್ಯಯನ ಅಧ್ಯಾಪನ ನಿತ್ಯ ಮಾಡಬೇಕೋ ಹಾಗೆ ಪ್ರತಿಗ್ರಹ ನಿತ್ಯ ಮಾಡಬೇಕಾಗಿಲ್ಲ, ಗೊತ್ತಾಯ್ತಾ? ದಾನ ಮಾತ್ರ ಎಲ್ಲ ದಿವಸ ಅದು ಬ್ಯಾನೇ ಇಲ್ಲ, ಯಾವಾಗಲೂ ಕೊಡ್ಬೋದು. ಪ್ರತಿನಿತ್ಯ ಗೋಪಿಚಂದ ದಾನ ಮಾಡ್ಬೋದು. ಮತ್ತು ಯಾವ್ದಾರು ಕೊಡ್ಬೋದು ಅಂತ ಹೇಳಿದ ಮೇಲೆ ದೇಯ ಯಾಕೆ ತೊಗೊಳಕ್ಕೆ ಹಾಕಿಲ್ಲ, ಇಸ್ಕೊಂಡು ಮಾಡ್ತಾರೆ, ಹಳ್ಳಿಗೆ ಹೋಗಿ ಕೊಡ್ತಾರೆ. ಗೊತ್ತಾಯ್ತಾ ನಿಮಗೆ? ಅಯ್ಯೋ ಅದೆಲ್ಲ ನಡೀತಾ ಇದೆ. ಎಲ್ಲರೂ ಅಲ್ಲ, ಒಂದು ಗುಂಪಿದ್ದೇ ಇದೆ. ದದವು ದೇಯ. ಹಾಂ, ಯಾರಿಗೆ? ಅಧಿಕಾರಿಗಳಿಗೆ ದಾನ ಅಂಬೋದು ಎರಡು ದ್ಯಾಸದಿಂದ. ದೇಶೇ ಕಾಲೇ ತಥಾ ಪಾತ್ರೆ. ಪಾತ್ರ ಅಂದರೆ ಅರ್ಹರಾಗಿ, ಡಿಸರ್ವಿಂಗ್ ಅಂತ ಅರ್ಥ. ಯಾರಿಗೋ ಕೊಟ್ಟರೆ ಉಪಯೋಗ ಇಲ್ಲ. ದದೌ ದೇಯಾನಿ ಮುಖ್ಯಾನಿ ಯಥಾ ಕಾಮಂ ಅಖಂಡಿತಂ ನೈವಾರ್ಥಿ ವಿಮುಖ ಕಶ್ಚಿತ್. ಇದೆಲ್ಲ ಒಂದಾಯಿತು ದಾನ ಕೊಡಿ. ಇನ್ನೊಂದೇನು ಅಂದರೆ ಅರ್ಥಿ ಕಶ್ಚಿತ್, ಬೇಡಿ ಬಂದ ಯಾವನೂ ಕೂಡ ಅರ್ಥಿಕಲ್ಪಿತ ಕಲ್ಪೋಯಂ ಅಂತ ಹೇಳ್ತೇವಲ್ಲ, ವ್ಯಾಸರಾಜ ಮೇಲೆ ಹೇಳೋದಿಲ್ಲ ಆ ಥರ. ನೈವಾರ್ಥಿ ವಿಮುಖ ಕಶ್ಚಿತ್, ಒಬ್ಬರು ಕೂಡ ವಾಪಸ್ ಹೋಗ್ಬೇಕು, ಏನೇ ಕೇಳಿದ್ರು ಕೊಟ್ಟು ಕಳಿಸ್ತಿದ್ದ. ಆಯಿತಾ, ವಾಪಸ್ ಹೋಗಬಾರ್ದು. ಆ ಒಂದು ಇದು ಮಾಡಿಕೊಂಡು ಒಳ್ಳೆ ದೊಡ್ಡ ವ್ರತಗಳವೆಲ್ಲ. ಬಂದವನು ವಾಪಸ್ ಏನಾದ್ರು ಕೊಟ್ಟು ಕಳಿಸ್ಬೇಕೆ ಹೊರತು ಬರೀ ಕೈಲಿ ಕಳಿಸ್ಬಾರ್ದು. ಕಶ್ಚಿತ್ ಯೋಗ್ಯ ಕದಾಚಾರ. ಅಲ್ಲಿ ಅರ್ಥಿಗಳು 2 ವಿಧ. ಯೋಗ್ಯ ಅರ್ಥಿಗಳು ಬಂದ್ರಂತೂ ಮುಗಿದೋಯ್ತು. ಅಯೋಗ್ಯರು ಬಂದರೆ ಏನಾದ್ರು ಕೊಡೋದು, ಅವ್ರು ಕೇಳಿದ್ದೇ ಕೊಡಬೇಕಾಗಿಲ್ಲ. ಬರೀ ಕೈಲಿ ಹೋಗಬಾರ್ದು. ಲಕ್ಷ ಕೇಳಿದ ಒಂದು 10 ರೂಪಾಯಿ ಕೊಟ್ಟ ಕೊನೆ ಪಕ್ಷ. ಆ ಥರ ಅವ್ರು ಕೇಳಕ್ಕೆ ಬಂದಾಗ ಅವ್ನು ಯೋಗ್ಯನಾಗಿದ್ದ ಅಷ್ಟು ಕೊಟ್ಟ. ಅದಕ್ಕೆ ಯೋಗ್ಯ ಕದಾಚಾರ. ಆದರೆ ಅಯೋಗ್ಯರಿಗೆ ಕೊಡಬಾರ್ದು ಅಂತ ಆಯ್ತಾಗ, ಅಯೋಗ್ಯರಿಗೆ ಕೇಳಿದಾಗ ಅಯೋಗ್ಯರಿಗೆ ಕೊಡೋ ಪ್ರಸಂಗ ಬರೋದಿಲ್ಲ. ಆದರೆ ಏನಾದ್ರು ಒಂಚೂರು ಕಳಿಸ್ಬೋದು, ವಿಮುಖ ಅಷ್ಟೇ. ಬಂದಿದೆ ಊಟ ಮಾಡ್ಕೊಂಡು ಹೋಗು ಅಂತಾರಲ್ಲ ಹಾಗೆ. ಹಾಂ, ಅದು ಬರುತ್ತೆ. ಆಮೇಲೆ ಮುಂದೆ ಹೇಳ್ತಾರಲ್ಲ, ಇದ್ರ ಮಧ್ಯೆ ಆದ ಒಂದು ಎಕ್ಸೆಪ್ಷನ್ ಅದು. ಅದೇ ಅಲ್ಲಿ ಇಲ್ಲಿ ಹೇಳಿಲ್ಲ, ಅಲ್ಲಿ ಹೇಳ್ತಾರೆ ಮುಂದೆ. ಮತ್ತು ನಡೆದ ಕಾಲ ಅದು, ಈಗಲ್ಲ. ಅದೇ ಮುಂದೆ ಬರುತ್ತದು. ಈಗ ಮಾಡಿಲ್ಲ ಆ ಥರ. ಮುಂದೆ ಒಂದು ದಿವಸ ಮಾಡಿದ್ದಕ್ಕೆ ಹಾಗಾಯಿತು. ಒಂದು ದಿವಸ ಮಾಡಿದ್ದಕ್ಕೆ ದಿವಸ ಮಾಡೋರಿಗೆ ದಿನ ಸಾಯಿರೋಳರು ಅಂತಾರಲ್ಲ ಹಾಗೆ ಹೇಳಲ್ಲ. ಒಂದು ಸರ್ತಿ ತಪ್ಪಿದ್ದಕ್ಕೆ ಅವ್ರು ಹೇಳಿದರು. ಒಂದು ಸರ್ತಿ ಲೇಟ್ ಆದರೆ ಯಾಕೆ ಲೇಟು ಅಂತ ಕೇಳ್ತಾರೆ. ದಿವಸ ಲೇಟ್ ಆದರೆ ಯಾರು ಹುಡುಗ ಇಬ್ಬರು ಬರ್ತಾರೆ, ಒಬ್ಬರನ್ನ ಯಾಕೆ ಲೇಟು ಅಂತ ಕೇಳಿದ್ರು, ಒಬ್ಬರು ಕೇಳಲಿಲ್ಲ. ಅವ್ನು ಯಾಕೆ ಕೇಳಿಲ್ಲ ಅಂತ ಅಂತಾರೆ. ಅವ್ರು ದಿವಸ ಲೇಟಾಗಿ ಬರ್ತೀವಿ, ಕೇಳಿ ಉಪಯೋಗಿಲ್ಲ. ನೀನು ಎಂದೂ ತಪ್ಪಿಸಿದಲ್ಲಿ ಯಾಕೆ ಲೇಟು ಅಂತ ಕೇಳ್ತಾರೆ. ಅದು ಅಲ್ಲೇ ಉತ್ತರ ಇರುತ್ತೆ. ಇಬ್ಬರು ಒಟ್ಟಿಗೆ ಕೊಡಬೇಕಾದ್ರೆ ಒಬ್ಬರು ಕೇಳೋದೇ ಇಲ್ಲ, ಒಬ್ಬರು ಡೀಟೇಲಾಗಿ ಕೇಳಿ ಏನಾಯಿತು ಒಟ್ಟು ಆಲ್ ಇಂಟೆನ್ಷನ್ ಕಮಿಟ್ಮೆಂಟ್ ಕೇಳ್ತಾರೆ. ಯಾಕೆಂದರೆ ರಿಯಲ್ ಪ್ರಾಬ್ಲಮ್ ಇದ್ದರೆ ಅದು ಸೊಲ್ಯೂಷನ್ ಕೊಡ್ಬೋದಾ ಆ ಥರ. ಅವ್ರಿಗೆ ಕೇಳಲ್ಲ, ಯಾಕೆಂದರೆ ಅವನು ಅಭ್ಯಾಸನೇ. ಬೇಗ ಬಂದರೆ ಕೇಳಿದೆ, ಯಾಕೆ ಇವತ್ತು ಬೇಗ ಬಂದಿದ್ದು ಆ ಥರ ಅಲ್ಲ. ನಿಮಗೆ ಯಾರು ಹೇಳಿದ್ದಲ್ಲ, ಇದು ಒಟ್ಟು ಹೇಳಿದ್ದು. ಬೇಗ ಬಂದು ಇವತ್ತು ಯಾಕೆ ಬಂದಿದ್ದು, ಸೂರ್ಯ ಯಾವ ಕಡೆ ಹುಟ್ಟಿ ಆಗಲ್ಲ ನೋಡ್ತಾನೆ, ಸೂರ್ಯ ಯಾವ ಕಡೆ ಹುಟ್ಟಿದ್ದಾರೆ ಇವತ್ತು, ಅವೆಲ್ಲ ತಮಾಷೆ ಮಾಡೋದು ಉಂಟು. ದೈವಾರ್ಥಿ ವಿಮುಖ ಕಶ್ಚಿತ್
ಅಭೂದ್ಯೋಗ್ಯ ಕದಾಚನ ಕದಾಚನ ಯಾವಾಗಲೂ ಕೂಡ ಎಂದೂ ಕೂಡ ಹಾಗಾಗ್ತಿರಲಿಲ್ಲ. ಒಮ್ಮೆ ಕೂಡ ಕೊಡದೇ ಇರೋದಲ್ಲಿ, ಒಮ್ಮೆ ಕೂಡ ತಪ್ಪದೇ ಇರೋದಲ್ಲಿ. ಅದಕ್ಕೆ ಧರ್ಮರಾಜ ರಾಜರು ಹೇಗಿರಬೇಕು ತೋರಿಸ್ತಾರೆ. ಭ್ರಷ್ಟಾಚ ದಾತ ಅಖಿಲ ಚೇಂಜ್ ಮಾಡಿದ್ದಾರೆ ಈಗ, ಯಾಕೆ ಬೇರೆ ವಿಷಯ ಬಂತೀಗ. ಭ್ರಷ್ಟಾಚ ದಾತ ಅಖಿಲರಾಜ ನಮ್ಯೋ ಯಷ್ಟಾಚ ಧರ್ಮಾತ್ಮಜ ಏವ ತತ್ರ ಬಭೂವ ಪಾಂಡೋರ್ಗೃಹಮಾಭ ಸಂಸ್ಥ್ಯ ರಾಜಾಧಿರಾಜೋ ವನಿತಾ ನಿವೃತ್ತಃ. ಭ್ರಷ್ಟಾಚ ದಾತ ಅಖಿಲ ರಾಜ ನಮ್ಯಃ. ಭ್ರಷ್ಟಾಚ ದಾತ ಅಖಿಲ ರಾಜ ನಮ್ಯಃ ಯಷ್ಟಾಚ ಧರ್ಮಾತ್ಮಜಃ ಏವ ತತ್ರ ಬಭೂವ ಪಾಂಡೋಃ ಗೃಹಂ ಆವಸಂಚ ರಾಜಾಧಿರಾಜಃ ವನಿತಾ ನಿವೃತ್ತಃ. ಭ್ರಷ್ಟಾಚ ದಾತ ಅಖಿಲ ರಾಜ ನಮ್ಯಃ. ಭ್ರಷ್ಟಾದಾತ ಭ್ರಷ್ಟ ಅಂದರೆ ಕೇಳ್ತಿದ್ದ ಅಂದರೆ ಅನೇಕ ಅರ್ಥ ಅದಕ್ಕೆ. ಇವತ್ತು ಕೇಳ್ತಿದ್ದ ಅಂದರೆ ಏನರ್ಥ? ತಪ್ಪು ಮಾಡಿದವನು ಕೇಳೋ ಅಧಿಕಾರ ಇದೆ. ಯಾರು ಕೇಳಬಾರ್ದು. ಯಾರು ಕೇಳಬೇಕು? ಇವತ್ತು ಕಾಲೇಜಿಗೆ ಹೋಗ್ತಾನೆ, ಸ್ಕೂಲಿಗೆ ಹೋಗ್ತಾನೆ, ಯಾರೋ ಯಾಕೆ ಲೇಟ್ ಅಂತ ಫ್ರೆಂಡ್ ಕೇಳಿದರೆ ನಿಂದೆ ಯಾಕೆ ಹೋಗಯ್ಯ, ನಿನ್ನೆ ನೋಡ್ಕೊ ಅಂತ ಹೇಳ್ತಾನೆ. ಮೇಷ್ಟ್ರು ಕೇಳೋ ಉತ್ತರ ಕೊಡಲೇಬೇಕಾಗ, ಯಾಕೆ ಹೇಳೋ ರೈಟ್ ಇದೆ ಅವ್ರಿಗೆ. ಅದು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಹಕ್ಕಿದೆ. ಮುಖ್ಯಸ್ಥನಾದವನಿಗೆ ಕೇಳೋ ಹಕ್ಕಿದೆ. ಕೇಳದೆ ಹೋಗ್ಬಿಟ್ರೆ ಏನಾಗುತ್ತದೋ ಅರಾಜಕತೆ ಶುರುವಾಗುತ್ತೆ. ಗೊತ್ತಾಯ್ತಾ? ಕೇಳೋರೇ ಇಲ್ಲ ಅರಾಜಕತೆ, ಕೇಳೋರು ಇದ್ದರೂ ಕೇಳೋದಿಲ್ಲ, ಫೇಲ್ಯೂರ್ ಆನ್ ಪಾಲ್ಟ್. ಅದು ಡ್ಯೂಟಿ ತಪ್ಪುತ್ತಾ ಇದ್ದಾರೆ. ಕೇಳಬೇಕಾದ್ರೆ ಮನೆಯಲ್ಲಿ ಅಷ್ಟೇ ಮಾಡಲಿ ಬಿಡಿ, ಸಂಧ್ಯಾವನೆ ಮಾಡಿದೆ ಕೇಳಬೇಕು ಅವನು. 4 ದಿವಸ ಕೇಳಿದಾಗ ಏನು ಮಾಡ್ತಾನಾಗ ಅವನು? ದಿವಸ ಹೊಡ್ಕೋತಾರೆ ಮಾಡಬೇಡ ಅಂತ. 4 ಸತ್ತು ಆದಮೇಲೆ ಮೊದಲೇ ಮಾಡಬೇಕಾಗಿತ್ತು ಆ ಥರ ಅನಿಸುತ್ತೆ. ಇವ್ರು ಹೇಗೂ ಮಾಡೋದಿಲ್ಲ ಅಂತ ಇವರೇ ಕೇಳೋದು ಬಿಟ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಭ್ರಷ್ಟಾಚ ದಾತ ಅಖಿಲ ಮತ್ತು ದಾತ ಬರೀ ಕೊಡೋದಲ್ಲ, ಕೇಳ್ತಾನೋ ಇದ್ದ ಕೇಳೋರನ್ನು ಅಧಿಕಾರ ಉಪಯೋಗಿಸ್ಬೇಕಾದ್ರೆ. ಅವ್ರು ಕೇಳ್ತಾರೆ, ಲೇಟಾಗಿ ಹೋದರೆ ಕೇಳ್ತಾರೆ ಅಂತ ಹೇಳೋದಿಲ್ಲ. ಯಾರು ಕೇಳ್ತಾರೆ? ಸಂಬಂಧಪಟ್ಟವ್ರು ಕೇಳ್ತಾರೆ. ರಾಜ ಎಲ್ಲದಕ್ಕೂ ಚಕ್ರವರ್ತಿ ಆತ. ಅಖಿಲ ರಾಜ ನಮ್ಯ. ಅಖಿಲ ರಾಜ ನಮ್ಯ. ಅಖಿಲ ರಾಜರಿಂದ ನಮ್ಯನಾಗಿದ್ದ ಅಂದರೆ ಚಕ್ರವರ್ತಿ ಅಂತ. ರಾಜರೇ ನಮಸ್ಕಾರ ಮಾಡ್ಬೇಕಾದ್ರೆ ಏನಾಗಿರ್ಬೇಕಿತ್ತ? ಚಕ್ರವರ್ತಿ ಆಗಿರಬೇಕು. ನಮ್ಯ ಎಷ್ಟಾಚ ಧರ್ಮಾತ್ಮಜ ಏವ ತತ್ರ. ಎಷ್ಟ ಯಜ್ಞ ಮಾಡೋದು, ಈ ಪ್ರಶ್ನೆ ಕೇಳೋದು. ಇನ್ನೊಂದು ಪ್ರಶ್ನೆ ಅಂದ್ರೇನು? ಧರ್ಮಸೂತ್ರಗಳ ಪ್ರಶ್ನೆ ಕೇಳೋದು. ಜ್ಞಾನಿಗಳು ಬಂದ ಕಾಲಕ್ಕೆ ಜ್ಞಾನಿಗಳು ಬಂದಿದ್ದಾರೆ ಕೇಳಿಸೋಣ. ಅದು ಒಂದು. ಧರ್ಮಾತ್ಮಜ ಏವ. ಧರ್ಮಾತ್ಮಜ ಧರ್ಮರಾಜ. ಅದು ಯಾತಕ್ಕೆ ಆಗಲ್ಲ ಮಾಡ್ತಿದ್ದ ಅಂದರೆ ಹೇಳಿ ಕೇಳಿ ಧರ್ಮರಾಜನ ಮಗ. ರಾಜಾಧಿರಾಜನಾಗಿ ವಾಸ ಮಾಡ್ತಾ ಇದ್ದ. ವನಿತಾ ನಿವೃತ್ತ. ಸ್ತ್ರೀಭೋಗಾದಿಗಳನ್ನು ಪೂರ್ತಿ ಬಿಟ್ಟುಬಿಟ್ಟ. ಧರ್ಮರಾಜನ ಏನು ಹೇಳಿದ್ರಿ ಈಗ? ಅಖಿಲ ಭೋಗಗಳನ್ನು ಬಿಟ್ಟ ಅಂತ ಹೇಳಿದಾರಲ್ಲ, ಎಲ್ಲ ಭೋಗಗಳನ್ನು ಬಿಟ್ಟಾಯಿತು. ಬಭೂವ ಪಾಂಡೋ ಗೃಹಮಾವ ಸಂಸ್ಥ್ಯ ರಾಜಾಧಿರಾಜ ವನಿತಾ ನಿವೃತ್ತ. ಇದಿಷ್ಟು ಧರ್ಮರಾಜನ ವಿಷಯ ಆಯಿತು. ಇದು ಹಿಂದೆ ಹೇಳಿದ ಸಮ್ಮರಿ ಬೇರೆ ವೃತ್ತದಲ್ಲಿ ಕೊಟ್ಟರು. ಈಗ ಭೀಮಸ್ತು ನೆಕ್ಸ್ಟ್ ಯುವರಾಜ ಏನು ಮಾಡಿದ್ದು ಅಂತ ಹೇಳಬೇಕೀಗ. ಭೀಮಸ್ತು ದೌರ್ಯೋಧನಮೇವ ಸದ್ಮ ಪ್ರಪೇದಿವಾನೂರ್ಜಿತ ವೀರ್ಯಲಬ್ಧಂ ಕೃಷ್ಣಾ ಸಹಾಯ ಸುರರಾಜಯೋಗ್ಯಾನ್ ಅಭುಂಕ್ತ ಭೋಗಾನ್ ಯುವರಾಜ ಏವ. ಭೀಮಃ ತು ದೌರ್ಯೋಧನಂ ಏವ ಸದ್ಮ ಪ್ರಪೇದಿವಾನ್ ಊರ್ಜಿತ ವೀರ್ಯಲಬ್ಧಂ ಕೃಷ್ಣಾ ಸಹಾಯ ಸುರರಾಜಯೋಗ್ಯಾನ್ ಅಭುಂಕ್ತ ಭೋಗಾನ್ ಯುವರಾಜ ಏವ. ಭೀಮಃ ತು ದೌರ್ಯೋಧನಂ ಏವ ಸದ್ಮ. ಭೀಮಸೇನ ವಾಸ ಮಾಡ್ತಿದ್ದೆಲ್ಲಿ ಅಂದರೆ ದುರ್ಯೋಧನನ ಮನೆಯಲ್ಲಿ. ದುರ್ಯೋಧನ ಮನೆಯಲ್ಲಿ ವಾಸ ಮಾಡ್ತಿದ್ದ. ಧರ್ಮರಾಜ ತನ್ನ ಅಪ್ಪನ ಮನೆ ಆರಿಸ್ಕೊಂಡ. ಇವರು ಹಾಗಲ್ಲ, ದುರ್ಯೋಧನನ ಮನೆ ಆರಿಸ್ಕೊಂಡ್ರು, ಅಲ್ಲಿ ವಾಸ ಮಾಡ್ತಾರೆ. ನಮಗೊಂದು ಪ್ರಶ್ನೆ ಶುರುವಾಯಿತು, ಅಂಥ ಮಹಾಪಾಪಿಷ್ಟ ಅವನ ಮನೆಗೆ ಯಾಕೆ ವಾಸ ಮಾಡಬೇಕು ಅಂತೇಳಿ. ಅದಕ್ಕೆ ಹೇಳ್ತಾರೆ ಅವನ ಮನೆ ಅಲ್ಲ ಅದು. ರಾಜ ಇವತ್ತು ಯಾವುದು ಖಾಲಿ ಮಾಡೋ ಅಧಿಕಾರ ಹೊತ್ತ ತಕ್ಷಣ ಖಾಲಿ ಮಾಡೋದಿಲ್ಲ ಕ್ವಾರ್ಟರ್ಸ್ನ. ಜನಗಳು ಪಾಪ ಕೊಟ್ಟು ರಾಜನಿಗೋಸ್ಕರ ಕಟ್ಟಿಸಿದ ಮನೆ ಅಯೋಗ್ಯ ವಾಸ ಮಾಡ್ತಿದ್ದ. ಅವನಾಗ ತಾವು ವಾಸ ಮಾಡಿದ್ದು. ಈ ಪ್ರಶ್ನೆಗೆ ಏನು ಸಿಕ್ತೀಗ? ನಾವು ಸೈಡ್ ತೊಗೊಂಡು ಮನೆ ಕಟ್ಸೋದು ಇದೆ, ಅದು ತಪ್ಪೇನಲ್ಲ. ಆದರೆ ಕೊಂಡು ಮನೆಯಲ್ಲಿ ವಾಸ ಮಾಡಬಾರ್ದು ಅಂದರೆ ಮಾಡಿದ್ದು. ಯಾರೋ ಇದ್ದರು, ಯಾರೇ ಇರಲಿ, ವಾಸ ಮಾಡಿದ್ರೋ ಇಲ್ಲೋ. ಭೀಮಸೇನ ವಾಸ ಮಾಡಿದ್ರೆ ಏನರ್ಥ? ಪವಮಾನವ ಇತ್ಯಾದಿ ಮಾಡಿಸಿ ವಾಸ ಮಾಡಿ ಅಂತ ಅರ್ಥ. ಅವರೇ ತಾನೇ ಪವಮಾನ. ಅವ್ರು ಮಾಡಿದ ಮೇಲೆ ಏನಾಗಿ ಶುದ್ಧಿ ಆಗುತ್ತೆ. ಅದೇ ಯೋಚನೆ ಮಾಡೋ ಕಾರಣ ಇಲ್ಲ. ಅದೇ ಹೇಳ್ತಿರೋದು. ಕ್ವಾರ್ಟರ್ನಲ್ಲಿ ಯಾರೋ ಅಯೋಗ್ಯ ಇದ್ದಾನೆ ಹೋಗೋದಿಲ್ಲ ಅಂತ ಹೇಳಬೇಕಾಗಿಲ್ಲ. ಸರ್ಕಾರದ್ದು ಇವು ಪ್ರಜೆಗಳದ್ದು ಇದು. ಅದು ಅವ್ರು ಕಂಡರು ದುಡ್ಡು ಹಾಕಿ ಫಸ್ಟ್ ಕ್ಲಾಸಾಗಿ ಕಟ್ಸ್ಕೊಂಡಿದ್ದ. ಅವ್ರು ಜನಕ್ಕೆ ಪುಣ್ಯ ಬರಬೇಕು. ಬಕಾಸುರನ ಕೊಂದು ತಾವು ಭೋಜನ ಮಾಡಿದ್ರಲ್ಲ ಹಾಗೆ. ಅದು ಮಾಡಿದ್ದೆ ಅದಕ್ಕೆ ಅಯೋಗ್ಯನಿಗೆ ಕೊಟ್ಟು ಪಾಪ ಬಂದಿತ್ತು ಅವರಿಗೆಲ್ಲ. ಪುಣ್ಯ ಬರಲಿ ಅಂತ ಸ್ವೀಕಾರ ಮಾಡಿ ಅದಕ್ಕೆ ತನ್ನ ಹಕ್ಕನ್ನು ಚಲಾಯಿಸಿ
ದೌರ್ಯೋಧನಮೇವ ಸದ್, ಅದಕ್ಕೆ ಉತ್ತರ ಅಲ್ಲೇ ಇದೆ. ಇನ್ನೊಂದು ಮನೆ ತಗೊಂಡು ವಾಸ ಮಾಡೋದು ತಪ್ಪಲ್ಲ. ಅಯೋಗ್ಯರು ವಾಸ ಮಾಡಿದ್ರೂ ವಾಸ ಮಾಡ್ಬೋದು. ಆದರೆ ಅವು ಭೀಮಸೇನರು ವಾಸ ಮಾಡಿದ್ರು. ಆದ್ದರಿಂದ ಪವಮಾನ ಹೋಮ ಇತ್ಯಾದಿ ಶುದ್ಧಿ ಕಾರ್ಯವನ್ನು ಮಾಡ್ಕೊಂಡು ಹೋಗಬೇಕು ಹೊರತು ಬೇರೆ ಅವ್ರಿಗೆ ಬೇಕಿಲ್ಲ. ಅವರೇ ಪವಮಾನದಲ್ಲಿ ಶುದ್ಧಿ ಆಯಿತು. ಉಳಿದವರೆಲ್ಲ ಮಾಡಬೇಕು ಅಂತ ಅರ್ಥ. ಪ್ರಪೇದಿವಾನ್ ಊರ್ಜಿತ, ಸರಿಯಾಗಿದೆ ಮನೆ, ಆ ಮನೆಯಲ್ಲಿ ದೋಷ ಇಲ್ಲ. ಅವನಲ್ಲಿ ದೋಷ ಇತ್ತು ಹೋದ, ಮನೆ ಶುದ್ಧ ಮಾಡೋಕ್ಕೆ ಬರೋದು. ಮನೆಯಲ್ಲೇ ದೋಷ ಇದ್ದರೆ ಅದು ಬೇರೆ. ಪ್ರಪೇದಿವಾನ್ ಊರ್ಜಿತ ವೀರ್ಯಲಬ್ಧಂ, ಯಾತಕ್ಕೆ ಅಂದರೆ ಊರ್ಜಿತ ವೀರ್ಯಲಬ್ಧಂ. ಊರ್ಜಿತ ಅಂದರೆ ಪೂರ್ಣ, ವೀರ್ಯ ಅಂದರೆ ಪರಾಕ್ರಮ, ಅದರಿಂದ ಬಂದದ್ದು ಅದು. ಏನು ಅವನಂತ ಜೂತ ಗೀತಾಡಿ ತೊಗೊಂಡಿದ್ದಲ್ಲ ಅದು. ಊರ್ಜಿತ ವೀರ್ಯಲಬ್ಧಂ. ಕೃಷ್ಣಾ ಸಹಾಯ ಸುರರಾಜ ಯೋಗ್ಯಾನ್ ಅಭುಂಕ್ತ ಭೋಗಾನ್ ಯುವರಾಜ ಏವ. ಕೃಷ್ಣಾಸ ದ್ರೌಪದಿ ಜೊತೆ ವಾಸ ಮಾಡ್ತಿರೋದೀಗ. ಸುರರಾಜ ಯೋಗ್ಯಾನ್, ಸುರರಾಜ ಅಂದರೆ ಯಾರು? ಇಂದ್ರ ಯೋಗ್ಯಾನ್ ಅಂತ ಅರ್ಥ. ಇಂದ್ರದೇವಿ ಇವರು ಇಂದ್ರರಾಗೇ ಇದ್ರಲ್ಲ, ಇಂದ್ರ ಪದವಿಯಲ್ಲಿ ಇದ್ದೇ ಇದ್ದರು. ಆದ್ದರಿಂದ ಅಭುಂಕ್ತ ಭೋಗಾನ್ ಯುವರಾಜ ಏವ. ಧರ್ಮರಾಜ ಮಾಡಲಿಲ್ಲ. ಏನು ಮಾಡಿದರು? ಯಾವ ಭೋಗನೂ ಬಿಡಲಿಲ್ಲ, ಎಲ್ಲ ಭೋಗದಲ್ಲೂ ಇಟ್ಕೊಂಡಿದ್ದರು. ಧರ್ಮರಾಜ ಬಿಟ್ಟಿದ್ದೆ ಅವ್ರು ಬಿಡಲಿಲ್ಲ. ಧರ್ಮರಾಜನಿಗೆ ಆತ ಇಷ್ಟ ಬಂದವ್ರು ವ್ರತ ಮಾಡಿದ್ರೆ ತಪ್ಪೇನಲ್ಲ, ಬಟ್ ಎಲ್ಲರೂ ವಿನಾಕಾರಣ ಮಾಡಬೇಕಾದ ಕಾರಣ ಇಲ್ಲ. ನಾನು ಮಾಡ್ತೀನಿ ಅಂತ ಮಾಡ್ದೆ, ಅದು ತಪ್ಪಲ್ಲ. ಆದರೆ ಬಿಡೋ ಕಾರಣ ಇಲ್ಲ, ಹೀಗೂ ಇಲ್ಲ. ಅದಕ್ಕೆ ಹೀಗಿರ್ಲಕ್ಕೆ ಬರ್ತದೆ, ಹಾಗಿರ್ಲಕ್ಕೂ ಬರ್ತದೆ. ಇವ್ರು ಮಾಡಿ ಶ್ರೇಷ್ಠ ಇದೆ. ಯಾಕೆಂದರೆ ಕೆಲವರು ಇರ್ತಾರೆ, ಅಲ್ಲಿ ಹೋಗಿ ನಾನು ಟೆನ್ಷನ್ ಆಗುತ್ತಪ್ಪ, ನಾನು ಹೋಗೋದೇ ಇಲ್ಲ ಅಂತ. ನಾನು ಹೋಗ್ತೀನಿ, ಮಾಡಿಕೊಳ್ಳದೆ ಬರ್ತೀನಿ ಅಂತಾರೆ. ಶ್ರೇಷ್ಠ. ಹೋಗದೇ ಇರೋದು ಬೇರೆ, ಹೋಗಿ ಅದಕ್ಕೆ ಒಳಗಾಗದೇ ಇರೋದು ಬೇರೆ. ಸೊ ಭೋಗಗಳನ್ನು ಯಾತಕ್ಕೆ ನಿಷೇಧ ಮಾಡಿದರು? ಮನುಷ್ಯ ಮೈ ಮರಿತಾನೆ, ಮೂಲಕ ಅಟ್ರಾಕ್ಟ್ ಆಗ್ತಾನೆ ಅಂಥೇಳಿ. ಆಗದೇ ಇದ್ದವ್ರಿಗೆ ಸಮಸ್ಯೆ ಇಲ್ಲ. ಮತ್ತೆ ಆಗದೇ ಇದ್ದವ್ರಿಗೆ ಸಮಸ್ಯೆ ಇಲ್ಲ. ಯಾರು ಹೊಸ ಡ್ರೈವಿಂಗ್ ಭಾರಿ ಹುಷಾರು ಅಂತ ಹೇಳ್ತಾ ಇರ್ತಾರೆ, ಆಮೇಲೆ ಹೇಳೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಅಭ್ಯಾಸ ಆಗಿದೆ ಅವನಿಗೆ. ಅದಕ್ಕೇನೆ ಧರ್ಮರಾಜ ಈ ರೀತಿ ಮಾಡೋ ಯೋಗ್ಯತೆ ಧರ್ಮರಾಜನಿಗಿತ್ತು, ಆದರೆ ಇದ್ದೇ ಮಾಡೋ ಯೋಗ್ಯತೆ ಭೀಮಸೇನ ದೇವರಿಗಿತ್ತು. ಆದ್ದರಿಂದ ಮಾಡಿದ್ರು. ಎಲೆಕ್ಟ್ರಿಷಿಯನ್ ಓಪನ್ ಮಾಡೋದು ನಾವು ಮಾಡೋಕ್ಕೆ ಬರೋಲ್ಲ, ಅವ್ರಿಗೆ ಗೊತ್ತು ಹೇಗೆ ಮಾಡಬೇಕು ಅಂತಿದೆ. ಕರೆಂಟ್ ಇರಬೇಕಾದ್ರೆ ಹುಷಾರ ಲೈಟ್ ಇದು ಮಾಡಿ ಟೆಸ್ಟ್ ಮಾಡಬೇಕಾದ್ರೆ ಟೆಸ್ಟರಿಂದ ಮಾಡ್ತಾರೆ. ಕೈ ಇಟ್ಟು ಮಾಡಿದ ಅವ್ನ ಕೈ ಇಡ್ತೀನಿ ಅಂತಂದರೆ ಪಜಿತ ಆಗುತ್ತೆ. ಅವ್ನು ಟೆಸ್ಟರ್ ಇಟ್ಟ ಇನ್ನೂ ಬುದ್ಧಿವಂತ, ನಾನು ಕೈ ಇಡ್ತೀನಿ ಅಂತ ಹೇಳಿದ್ರೆ ಮೂರ್ಖತರ ಆಗುತ್ತೆ. ಇನ್ನೊಬ್ಬರಿಗೆ ಹಾಗೆಲ್ಲ ನೀವು ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕೆ ಅವನಿಗೆ ಅದೆಲ್ಲ ಗೊತ್ತಿಲ್ಲ. ನೀನು ಹಾಗೆ ದೂರನೇ ಇದ್ಬಿಡು, ಹತ್ರನೇ ಬರಬೇಡ, ಮಾಡ್ತೀವಿ ಅಂತ ಹೇಳ್ತಾರೆ. ಸಾಮರ್ಥ್ಯ ಇರಬೇಕು. ಈ ವಿಷಯದ ನಾವು ನೋಡೋರಿಗೆ ಏನಿಸುತ್ತೆ, ಧರ್ಮರಾಜನೇ ಗ್ರೇಟು, ಯಾಕೆ ಭೋಗ ಬಿಟ್ಬಿಟ್ನಲ್ಲ ಅಂಥೇಳಿ. ಅಲ್ಲ, ಭೋಗ ಬಿಟ್ಟಿದ್ದ, ಅದು ಅದನ್ನು ಅಪ್ರಿಷಿಯೇಟ್ ಮಾಡಲೇಬೇಕು, ತಪ್ಪಲ್ಲ. ಆದರೆ ಭೋಗ ಮಾಡಿದ್ದ ಭೋಗ ಇಟ್ಕೊಂಡೇ ಗೆಲ್ಲೋದು ಅಂದರೆ ದೊಡ್ಡ ಸಾಹಸ. ಅದು ಏನಾಗಬೇಕು ಅದಕ್ಕೀಗ? ನೀರಲ್ಲೇ ಇಳಿಲಿಲ್ಲ, ಬೇರೆ ನೀರಲ್ಲಿ ಮಣ್ಣು ಕೆಳಗೆ ಮಣ್ಣು ತೊಗೊಂಬಂದ ಮೇಲಿಂದ. ಎಕ್ಸ್ಪರ್ಟ್ ಇರೋದು ಬೇರೆ, ಇಳಿದು ಅದರಲ್ಲಿ ಇನ್ನು ಒಳಗಾಗದೇ ಇರೋದು ಬೇರೆ. ಅದಕ್ಕೆ ಯಾವಾಗಲೂ ಕೂಡ ಭೋಗಗಳು ಏನು ಮಾಡುತ್ತೆ? ಮನುಷ್ಯನ ಡೈವರ್ಟ್ ಮಾಡುತ್ತೆ. ಭೀಮಸೇನ ಡೈವರ್ಟ್ ಆಗಲಿಲ್ಲ, ಆದ್ದರಿಂದ ಮಾಡ್ತಾರೆ. ಭೋಗಾನ್ ಯುವರಾಜ ಏವ, ಯುವರಾಜನಾಗಿದ್ದೇ ಮಾಡಿದ್ದೇ ಹೊರತು ಮಹಾರಾಜನಾಗಲಿಲ್ಲ. ಮಹಾರಾಜನಾಗ ಉದ್ದೇಶ ಅವ್ರಿಗಿರಲಿಲ್ಲ. ಕೃಷ್ಣಾಚ ಯಾಕೆ ಒಂದು ಗೌರವ. ಏನು ಗೌರವ? ಇದರಿಂದ ಅರ್ಥ ಆಗುತ್ತೆ ನಮಗೆ. ಯೋಗ್ಯತೆ ಇದ್ದಾಗ ಧರ್ಮ ಪಾಲನೆ ಮಾಡೋ ಪ್ರಸಂಗ ಬಂದರೆ ಅಕ್ಸೆಪ್ಟ್ ಮಾಡಬೇಕಾದ ಕಾರಣ ಇಲ್ಲ. ನಿಜವಾಗಲೂ ಹೆಸರಿಗೆ ರಾಜನೇ ಹೊರತಾತ ಮಾಡ್ತಿದ್ದು ಇವರೇನೆ. ಆದರೆ ನಿಯಮ ಇದೆ, ದೊಡ್ಡವರು ರಾಜರಾಗಬೇಕು ಅಂತ ನಿಯಮ ಇದೆ. ಅದು ಬಿಡಬಾರ್ದು. ಸೀನಿಯಾರಿಟಿನ ಹ್ಯಾಕೆ ನೋಡಬೇಕು ಎಂಬುದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಕೃಷ್ಣಾಚ ಪಾರ್ಥಾನ್ ಚತುರೋ ವಿಹಾಯ ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ರರಾಜ ರಾಜ ವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ವನ್ಹೇ. ಕೃಷ್ಣಾಚ ಪಾರ್ಥಾನ್ ಚತುರಃ ವಿಹಾಯ ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ರರಾಜ ರಾಜಾವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖಾ ಇವ ವನ್ಹೇ. ಕೃಷ್ಣಾಚ ದ್ರೌಪದಿ ದೇವಿ, ಈ ದ್ರೌಪದಿ ಭೀಮ ಇಬ್ಬರೇ. ಹಿಂದೆಲ್ಲ ನಿಯಮ ಮಾಡಿದ್ರು, ನಾರದರು ಬಂದಾಗ ವರ್ಷಕ್ಕೊಬ್ಬರು ಇರಬೇಕು, ಆಪ್ತ ಯಾರು ನೋಡಿದರೆ ತೀರ್ಥಯಾತ್ರೆ ಹೋಗಬೇಕು, ಇದೆಲ್ಲ ಏನಿಲ್ಲ ಈಗ. ಚತುರೋ ವಿಹಾಯ, ಉಳಿದ 4 ಜನ ಪಾಂಡವರನ್ನು ಬಿಟ್ಟು. ಯಾಕೆ? ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ. ಈಗ ಬೇರೆ ದೇವಸ್ಥರಿಲ್ಲ ಈಗ, ಶಚಿ ಶ್ಯಾಮಲಾದಿಗಳಿಲ್ಲ ಈಗ. ಆ ಶಾಪ ಮುಗಿದೋಯ್ತು, ಹೊರಟೋಗ್ಬಿಟ್ರು ಅವರು. ಆದ್ದರಿಂದ ಏನು ಪ್ರಸಂಗ ಬರಲೇ ಇಲ್ಲ ಈಗ. ಅದಕ್ಕೆ ಸಾರಸ್ವತ ಶುದ್ಧ ಭಾವ. ಸರಸ್ವತಿ ಸಾರಸ್ವತ, ಮೂದು ಭಾರತಿ ಸರಸ್ವತಿ. ಆದ್ದರಿಂದ ಸರಸ್ವತಿ ನೇಮ್ ಇಬ್ಬರಿಗೂ ಕಾಮನ್. ಟೆಕ್ನಿಕಲಿ ಸರಸ್ವತಿ ಅಂದರೆ ಅವರು, ಭಾರತಿ ಅಂದರೆ ಇವರು. ರಫ್ಲಿ ಇಬ್ಬರು ವ್ಯಕ್ತ ಸುವ್ಯಕ್ತ. ಕೇವಲ ಭಾರತೀಯ ರೂಪವು ವ್ಯಕ್ತವಾಗಿದ್ದರಿಂದ ಅವರು ವಾಯುದೇವರ ಜೊತೆಗೇ ಇದ್ದರೆ ಹೊರತು ಇಬ್ಬರು ಜನ 4 ಜನ ಸಂಪರ್ಕ ಇರಲಿಲ್ಲ. ಸುವ್ಯಕ್ತ ಸಾರಸ್ವತ ಶುದ್ಧ ಭಾವ ರರಾಜ ರಾಜಾ ವರಜೇನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ವನ್ಹೇ. ರಾಜ ಅವರಜ, ರಾಜನ ತಮ್ಮ ಅಂದರೆ ಯಾರು? ಭೀಮಸೇನ.
ಆತನ ಜೊತೆಗೆ ರರಾಜ ಶೋಭಿಸಿದಳು. ನಿತ್ಯ ಇಬ್ಬರು ಕೂಡ ನಿತ್ಯ ಜೊತೆಗೆ ಇದ್ದರೆ ಹೊರತು ಬೇರೆ ಪ್ರಸಂಗ ಬರಲಿಲ್ಲ. ಅನನ್ಯ ಯೋಗೇನ, ಅನ್ಯಯೋಗ ಅನನ್ಯ ಯೋಗ, ಅನ್ಯರೊಂದಿಗೆ ಸಂಪರ್ಕ ಇಲ್ಲದಂತೆ ಇದ್ದರು. ಹೇಗೆ ಶಿಖಾ ಇವ ವನ್ಹೇ, ಜ್ವಾಲೆ ಅನ್ನೋದು ಯಾವುದಕ್ಕಿರುತ್ತೆ? ಬೆಂಕಿಗೆ ಹೊರತು, ಬೆಂಕಿ ಇಲ್ಲದ ಹೊರತು ಜ್ವಾಲೆ ಬರೋ ಚಾನ್ಸೇ ಇಲ್ಲ. ಅದಕ್ಕೆ ಬೆಂಕಿ ಪ್ರಧಾನ, ಜ್ವಾಲೆ ಅದಕ್ಕೆ ಇರುತ್ತೆ. ಭೀಮಸೇನ ಜೊತೆಗೆ ಜ್ವಾಲೆ ಇದ್ದಾಗಿತ್ತು. ರಾಮದೇವರು ಸೀತಾ ಬಗ್ಗೆ ಹೇಳಬೇಕಾದ್ರೆ ಅನನ್ಯಾಹಿ ಮಯಾ ಸೀತಾ ಭಾಸ್ಕರೇಣ ಪ್ರಭಾಯಥ, ಸೂರ್ಯನ ಜೊತೆ ಬೆಳಕು ಹೇಗೋ ನನ್ನ ಜೊತೆಗೆ ಸೀತಾ ಹಾಗೆ ಅಂತ ರಾಮಾಯಣದಲ್ಲಿ ಬರುತ್ತೆ. ಇಲ್ಲಿ ಅದು ಕೊನೆಗೆ ಎಲ್ಲ ಮುಗಿದಾದ ಮೇಲೆ ಇಡೀ ರಾಮಾಯಣ ಅದು ಸೀತಾ ಪರೀಕ್ಷೆ ಪ್ರಸಂಗ ಬಂತಲ್ಲ, ಅದಾದ ಮೇಲೆ ಹೇಳ್ತಾರೆ ಹಾಗೆ ಹೀಗೆ ಬಂದು ಮಾತಾಡಿರ್ತಾರಲ್ಲ, ಈಗ ಹೇಳ್ತಾರೆ ನನಗೆಲ್ಲ ಗೊತ್ತು, ನಾನು ಸೀತೆಯನ್ನು ಬಿಟ್ಟೇ ಇಲ್ಲ, ಜೊತೆಗೆ ಇರೋ ನಾವಿಬ್ಬರು ಕೂಡ, ಗೊತ್ತಾಯ್ತಾ, ಲೋಕರ ಶಿಕ್ಷೆಗೆ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ, ಸೀತೆ ಬಗ್ಗೆ ಜನ ಸಂಶಯ ಪಡಬಾರ್ದು. ರಾಮ ಪರೀಕ್ಷೆ ಮಾಡಿದ್ರಿಂದ ಉಪಯೋಗ ಏನಾಯ್ತು? ಈಗ ಉಳಿದ ಯಾರೋ ಸೀತೆ ಆಕ್ಷೇಪಣೆ ಮಾಡೋಂಗಿಲ್ಲ. ರಾಮ ಅಷ್ಟೇ ನನಗೆ ಗೊತ್ತು ಅಂತ ಹೇಳಿದರೆ ರಾಮನಿಗೆ ಮೋಹ ಇತ್ತು, ಹೆಂಡತಿ ಬಗ್ಗೆ ಸಂಶಯ ಇದ್ದರೂ ಕೂಡ ರಾಮ ಏನು ಮಾಡ್ದ? ತ್ಯಾಗ ಮಾಡೋ ಶಕ್ತಿ ಬರಲಿಲ್ಲ ರಾಮನಿಗೆ. ಅದಕ್ಕೇನು ಮಾಡ್ದ ಅಂದರೆ ಕ್ಷಮಿಸಿಬಿಟ್ಟ. ಅದಲ್ಲ, ಸೀತೆ ಶುದ್ಧಳೇ ಆಗಿದ್ಲು ಅಂತ ತೋರಿಸ್ಬೇಕೀಗ. ತೋರಿಸಿದ್ದು ಯಾವಾಗ? ಯಾವಾಗ ಅಗ್ನಿ ಪರೀಕ್ಷೆ ನಡೀತಲ್ಲ ಅವಾಗ ಗೊತ್ತಾಯಿತು. ಆಗ ಹೇಳಿದ್ದು, ಮೊದಲು ಕೂಡ ನನಗೆ ಗೊತ್ತು ಸೀತೆ ಶುದ್ಧಳು ಅಂತ ನನಗೆ ಗೊತ್ತಿದೆ. ಹೇಗೆ ಸೂರ್ಯನ ಬೆಳಕು ಸೂರ್ಯನ ಬಿಟ್ಟಿರೋದಿಲ್ವೋ, ಸೀತೆ ನನ್ನ ಬಿಟ್ಟಿರೋದಿಲ್ಲ, ನಾನು ಸೀತೆಯನ್ನು ಬಿಟ್ಟು ಇರೋದಿಲ್ಲ. ನಿತ್ಯ ವ್ಯಕ್ತರು ಅವರಿಬ್ಬರು ಕೂಡ ನಿತ್ಯ ಅವಿಯೋಗಿ ದಂಪತಿಗಳು, ಸಮನ ಅಂತ ಅದಕ್ಕೆ ಹೆಸರು. ರಾಮದೇವ್ರ ಬಾಯಲ್ಲೇ ಬಂದ ಮಾತು. ಇವರು ಹಾಗೇನೆ ಶಿಖೇವ ವನ್ಹೇಹೆ. ಆ ದೃಷ್ಟಾಂತ ಕೊಡೋದು ಯಾವ ದೃಷ್ಟಾಂತ ಕೊಟ್ಟರು ಇವರೀಗ? ಶಿಖಾಯವ ವನ್ಹೇ ಅಂತ ಕೊಟ್ಟರು. ಅಂದರೆ ಅಗ್ನಿ ಮತ್ತು ಸೂರ್ಯ ದೃಷ್ಟಾಂತದಲ್ಲಿ ಈ ವ್ಯತ್ಯಾಸ ಇದೆ ಸ್ವಲ್ಪ. ಇವರು ಬ್ರಹ್ಮಚರ್ಯ ಧರ್ಮ ಪಾಲನೆ ಮಾಡ್ತಾರೆ ಹನುಮದ್ ಅವತಾರದಲ್ಲಿ. ಮಧ್ವಾಚಾರ್ಯ ಯತಿಗಳಾಗಿದ್ದಾರೆ, ಗೊತ್ತಾಯ್ತು, ಆ ಕಾಲಕ್ಕೆ ಧರ್ಮ ಬಿಟ್ಟಿಲ್ಲ. ಆ ರಾಮದೇವರ ಪ್ರಸಂಗ ಅವರು ಸೀತಾ ಅವರಿಬ್ಬರು ನಿತ್ಯ ಸಮವ್ಯಾಪ್ತರಾದ್ದರಿಂದ, ನಿತ್ಯ ಅವಿಯೋಗಿಗಳಾದ್ದರಿಂದ ಆ ಪ್ರಶ್ನೆ ಅವರಿಗಿಲ್ಲ. ಇವರು ಧರ್ಮ ಪಾಲನೆ ಮಾಡಿದರು. ಅದಕ್ಕೆ ಅಗ್ನಿ ಇದ್ರ ಜ್ವಾಲೆ ಇಲ್ಲ. ಹನುಮಂತ ದೇವರು ಹೇಗಿದ್ದಾರೆ ಈಗ? ಬಿಟ್ಟೇ ಈ ರೂಪದಲ್ಲಿ ಬಿಟ್ಟಿದ್ದಾರೆ. ಆದರೆ ದೇವರು ಯಾವ ರೂಪದಲ್ಲೂ ಬಿಟ್ಟಿರೋದಿಲ್ಲ. ಇದು ಆಶ್ಚರ್ಯ. ಅನಂತ ರೂಪದ ಮಹಾಲಕ್ಷ್ಮಿ ಜೊತೆಗೆ ಇದ್ದಾರೆ, ಇದು ವಿಶೇಷ. ವಾಯುದೇವರು ಇರ್ಬೇನು ಲೋಕ ಧರ್ಮ ತೋರಿಸ್ತಾರೆ. ಬ್ರಹ್ಮಚಾರಿಯಾಗೇ ಇರಬೇಕು, ಇವರಾಗೇ ಇರಬೇಕು, ಯತಿಗಳಾಗೇ ಇರಬೇಕು ಅಂತ ತೋರಿಸ್ಲಿಕ್ಕೋಸ್ಕರ ಹಾಗೆ ಮಾಡಿದರು. ಅದಕ್ಕೊಂದು ದೃಷ್ಟಾಂತ ಕೊಡಬೇಕಾದ್ರೆ ವನ್ಯೇ ಶಿಖಾಯವ, ವನ್ಯೆಯ ಜ್ವಾಲೆ ಹೇಗೋ ಹಾಗೆ. ಜ್ವಾಲೆ ಇರದೇ ಇರ್ಬೋದು ಕೆಲವು ಸಲ, ಕೆಂಡ ಇದೆ ಜ್ವಾಲೆ ಇಲ್ಲ, ಅದಕ್ಕೆ ನಿಗಿನಿಗಿ ಜೋರಾಗಿ ಉರಿಯುತ್ತೆ, ಅವ ಜ್ವಾಲೆ ಇದೆ. ಸೊ ಬ್ರಹ್ಮಚರ್ಯಾದಿ ರೂಪದಲ್ಲಿದ್ದಾಗ ಇಲ್ಲ, ಯತಿ ರೂಪದಲ್ಲಿದ್ದಾಗಿಲ್ಲ, ಅಲ್ಲಿದ್ದಾರೆ. ಇದು ವಿಶೇಷಾಂಶ ಇದು, ಗೊತ್ತಾಯ್ತಾ? ದೇವರಿಗೆ ಹಾಗಿಲ್ಲ. ಅದಕ್ಕೋಸ್ಕರ ಆ ದೃಷ್ಟಾಂತ ಕೊಡೋದು, ಈ ದೃಷ್ಟಾಂತ ಕೊಟ್ಟು ಯಾರನ್ನ? ಅದು ಆಯ್ತಲ್ಲ, ರಾಮಾಯಣಕ್ಕೆ ಬಂದಿದ್ದಿಲ್ಲ, ರಾಮಾಯಣಕ್ಕೆ ಆಯ್ತಲ್ಲ ಅದು. ಯಾರಿಗೆ? ಹಾಂ, ಅದೇ ನಮಗೆ ಗೊತ್ತು, ಹುಡುಗ ಬುದ್ಧಿವಂತ ಅಂತ ಗೊತ್ತು. ಯಾರಿಗೆ? ಗೌರವ ಅಲ್ಲ, ಅದು ಕಮಿಟ್ಮೆಂಟ್. ಅದು ಯಾರೋ ಕೇಳಿದರೆ, ಯಾರೋ ಪ್ರಜೆಗಳು ಆಕ್ಷೇಪಣೆ ಮಾಡಿದರು, ಒಬ್ಬನನ್ನು ಮಾಡಿದ್ದು ತಪ್ಪದು, ಒಬ್ಬನು ಮಾಡಿಲ್ಲ. ಒಂದು ಗುಂಪು ಮಾಡ್ತಾಯಿದೆ, ಒಂದು ಗುಂಪು ಆಕ್ಷೇಪಣೆ ಮಾಡಿದ ಕಾಲ ಇಲ್ಲ. ಹೆಸರು ಪ್ರಜಾರಾಜ್ಯ ಆದರೂ ಕೂಡ ಪ್ರಜೆಗಳ ಮಾತನ್ನು ಎಲೆಕ್ಟ್ ಆದಮೇಲೆ ಮರ್ತು ಬಿಡ್ತಾರೆ. ಅಲ್ಲಿ ಹಾಗಲ್ಲ, ಪ್ರಜೆಗಳ ಮಾತಿಗೂ ಒಂದು ಗೌರವ ಇದೆ. ಅವ್ರು ಹೇಳಿದರು, ಅದಕ್ಕೋಸ್ಕರ ಬಿಟ್ಟು ರಾಜನ ಧರ್ಮ ತೋರಿಸಿದರು. ಅಪವಾದ ಬಂದಾಗ ಇದು ಮುಂದೆ ಕರೆಸ್ಕೊಂಡ್ರು, ಆಮೇಲೆ ಮತ್ತೆ ಮುಗಿತಲ್ಲಿಗೆ. ಅದು ಇನ್ನೊಂದು ಕಾರಣ, ಮೋಹ ಮಾಡಿ ಅವರಿಗೆಲ್ಲ ಅಂಧಂತಮಸ್ಸಾಗಬೇಕಾಗಿತ್ತು. ರಾಮ ಸೀತೆ ದೂರ ಇದ್ದಾರೆ ಅಂಥೇಳಿ ಸುರಾಣಕರ ಕಥೆ ಆಗಬೇಕು. ಎರಡು ಒಟ್ಟೊಟ್ಟಿಗೆ, ಒಂದು ಧರ್ಮ ಶಿಕ್ಷಣ, ಇನ್ನೊಂದು ಅಸುರ ಮೋಹನ, ಎರಡನ್ನೂ ಮಾಡಿದ್ರು. ಸತ್ಯ ಮಾಡಬೇಕಾಗಿತ್ತು, ಮಾಡಿದ್ರು. ಅದೆಲ್ಲ ಆಗಿದೆ ಆಗಲೇ. ಪ್ರೀತ್ಯೈವ ವಿಜ್ಞಾನ ಯುಜಾನ್ಯ ಪಾರ್ಥೈಃ ಏನ ನಿತ್ಯಂ ಅನನ್ಯ ಯೋಗೇನ ಶಿಖೇವ ವನ್ಹೇಃ. ಪ್ರೀತ್ಯೈವ ವಿಜ್ಞಾನ ಯುಜಾ ಅನ್ಯ ಪಾರ್ಥೈಃ ಸಂವಾದತಃ ಪರಿಹೃತ ಗತಭಾವಿ ಕಾಲೇ ಅಪಿ ಸ್ವಕೀಯಂ ಪತಿಮೇವ ಭೀಮಂ ಅವಾಪ್ಯ ಸಾ ಪರ್ಯಚರನ್ಮುದೈವ. ಪ್ರೀತ್ಯೈವ ವಿಜ್ಞಾನಯುಜಾ ಅನ್ಯಪಾರ್ಥೈಃ ಸಂವಾದತಃ ಪರಿಹೃತ. ಇಲ್ಲಿ ವಿಶೇಷ. ಮಹಾಭಾರತ ಬರೀ ಎಲ್ಲ ಉಳಿದವರೆಲ್ಲ ಮುಂದೆ ಬರದೆಲ್ಲ ಬಿಟ್ಟುಬಿಡ್ತಾರೆ. ಭೀಮ ದ್ರೌಪದಿ ಇದ್ದವ್ರು ತುಳಿದ ಜೊತೆ ದ್ರೌಪದಿ ಇರಲಿಲ್ಲ ಅಂದರೆ ನಿಜವಾದ ದ್ರೌಪದಿ ಪತಿ ಯಾರೀಗ? ಭೀಮಸೇನ. ಸೊ ಭಾರತಿ ವಾಯುದೇವರು ಕರೆಕ್ಟ್. ಉಳಿದವ್ರು ಮುಂದಿನ ಬರೆಯೋದೇ ಇಲ್ಲ ಅಂದರೆ ವಿಷಯ ಹೇಳೋಕ್ಕೆ ಹೋಗೋದಿಲ್ಲ, ಬಿಟ್ಬಿಡ್ತಾರೆ. ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾರೆ, ಮುಂದಿನ ಬರೆಯೋದಿಲ್ಲ.
ಬರೆದಾಗ ಅದು ಬರೆದಾರಿಗೆ ಇನ್ನೊಂದು ಕಾರಣ, ಭೀಮನಾಯಕ ಅಂತ ಒಪ್ಕೋಬೇಕಾಗತ್ತಾಗ. ಭೀಮನಾಯಕ ಅಂತ ಒಪ್ಕೊಳ್ಳೇಬೇಕು. ಇಷ್ಟು ಕಥೆನೇ ಸಾಕು. ಅದು ಇನ್ನೊಂದು ಪಾಯಿಂಟ್ ಆಗುತ್ತೆ. ಅದು ಅವಾಯ್ಡ್ ಮಾಡೋ ದೃಷ್ಟಿಯಿಂದ ಕೂಡ ಅನೇಕರು ಬಿಟ್ಬಿಟ್ಟಿದ್ದಾರೆ. ಕೆಲವರು ಗೊತ್ತಿಲ್ಲದೆ ಬಿಟ್ಟಿದ್ದಾರೆ, ಉದ್ದೇಶವರೆಗೂ ಬಿಟ್ಟಿರ್ತಾರೆ. ವಸ್ತುಸ್ಥಿತಿ ಪ್ರಕಾರ ಅವರು ಜೊತೆಗಿದ್ದೇ ಇದ್ದಾರೆ. ಉಳಿದವರೆಲ್ಲ ಸಂವಾದತಃ ಆವೇಶ ಇಲ್ಲ, ಈಗ ಇಲ್ಲ, ನಾವು ಬೇಡ ಅಂತ ಬಿಟ್ಬಿಡ್ತಾರೆ. ಗತಭಾವಿ ಕಾಲೇ ಪರಿಹೃತ ಗತಭಾವಿ ಕಾಲೇ. ಈ ಮೊದಲೇ ಆಗಿತ್ತು ಪೂರ್ತಿ ಆಯಿತು. ಯಾವಾಗ ನಕರಸಹೋದರ ಬೇರೆ ಮದುವೆ ಆಯಿತು, ದ್ರೌಪದಿ ಹತ್ರ ಬರಲಿಲ್ಲ ಅವರು. ಅರ್ಜುನ ಇದನ್ನು ಬನವಾಸ ಪ್ರಸಂಗ ಬಿಟ್ಟು ಆತ್ಮ ಬರೋದು. ಧರ್ಮರಾಜ ದ್ಯೂತ ಆಡಿದ ಮೇಲೆ ಬಿಟ್ಟಿದ್ದ. ಅಲ್ಲ, ಅಷ್ಟು ಆವೇಶ ಹೋಗಿಬಿಡುತ್ತೆ ಎಲ್ಲರದ್ದು ಕೂಡ. ಆಗಿನ ಅದಕ್ಕೇ ಹಾಕಿ ದ್ರೌಪದಿ ಕೀಚಕರ ಹತ್ರ ಬಂದಿದ್ದು, ಕೀಚಕರ ಪೀಡೆಗೋಸ್ಕರ ಬಂದಿದ್ದು ಯಾತು ದ್ರೌಪದಿ ಭೀಮನ ಹತ್ರ. ಅರ್ಜುನಗೆ ಷಂಡವೇಷ ಬರಾಗಿಲ್ಲ, ಉಳಿದವರು ನಿವೃತ್ತರು, ಅವ್ರ ಕೈಲಿ ಆಗೋದೂ ಇಲ್ಲ. ಭೀಮನ್ನೇ ಕೇಳಿದ್ದು. ಮುಂದೆ ದುರ್ಯೋಧನ ಕೊಂದಿದ್ದು ಕೂಡ ಯಾರು? ಭೀಮಸೇನನೇ. ಹೀರೋ ಕೊಲ್ಲಬೇಕು, ವಿಲನ್ ಯಾರು ಕೊಲ್ಲಬೇಕು? ಒಂದು ಸಿಂಪಲ್ ಕಾನ್ಸೆಪ್ಟ್, ವಿಲನ್ ಕೊಂದವನು ಹೀರೋ ಅಂತೇಳಿ. ಅವರ ಪ್ರಕಾರ ಜರಾಸಂಧ ದೊಡ್ಡ ವಿಲನ್ನು, ದುರ್ಯೋಧನ ಅವರಿಬ್ಬರನ್ನು ಕೊಂದಿದ್ದು, ಇವರ ತಮ್ಮಂದಿರು ಕೊಂದಿದ್ದು ಯಾರು? ಭೀಮಸೇನ. ಮುಂದೆ ಮಾಡಿದ್ದಾನೋ ಅದು ಇರಿಸ್ತಾರೆ. ಇನ್ನೊಂದು ಕಾನ್ಸೆಪ್ಟ್, ಹೀರೋಯಿನ್ ಗಂಡ ಹೀರೋ ಎರಡು. ವಿಲನ್ ಕೊಂದವನು ಹೀರೋ ಅಂತ ಒಂದಾದರೆ, ಹೀರೋಯಿನ್ ಗಂಡ ಹೀರೋಯಿನ್ ದ್ರೌಪದಿ, ಅದು ಸ್ವಲ್ಪ ಮಾತಾಡೋಂಗಿಲ್ಲ. ಸೊ ದ್ರೌಪದಿ ಪತಿ ಯಾರು? ಭೀಮಸೇನ. ಅದಕ್ಕೆ ಸರಿ ಹೋಯಿತು. ಅನೇಕ ರೀತಿ ಕ್ರಾಸ್ ಮಾಡಿದರು. ಮತ್ತು ಹೆಚ್ಚನ ಯಾರು ಕೊಲ್ತಾರೋ ಅವನು ಹೀರೋ. ಭೀಮಸೇನ ಕೊಂದಿದ್ದು ಅರ್ಧಕ್ಕಿಂತ ಜಾಸ್ತಿ ಕೊಂದಿದ್ದು ಮತ್ತೆ ಹೀರೋ. ಅನೇಕ ರೀತಿ ತೊಗೋಬೇಕು. ಇದೆಲ್ಲ ನೋಡಿದಾಗ ಮತ್ತು ಹೆಂಡ್ತೀನಿ ಯಾರು ಕಾಪಾಡ್ತಾರೋ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು. ಸೌಗಂಧಿಕ ಎಲ್ಲ ತಂದುಕೊಟ್ಟಿದ್ದು ಯಾರೋ ಭೀಮಸೇನೇ. ಈಚಕರ ಸಂಹಾರ ಅದು ಎಲ್ಲ ಮಾಡಿದ್ದು ಭೀಮಸೇನೇ. ಆಪತ್ತು ಪರಿಹಾರ ಮಾಡಿದ್ದು ಅದಕ್ಕೂ ಹೀರೋನೇ. ಇವೆಲ್ಲ ಕಾರಣ ಕೊಡ್ತಾ ಹೊರಟ್ರೆ ದ್ರೌಪದಿ ಪತಿ ಯಾರು ಅಂತಾಯಿತು? ಭೀಮನೇ ಆಯಿತು. ಸೊ ಹೀರೋಯಿನ್ ಅದು ನಿಶ್ಚಯ ಆಗಿರೋದ್ರಿಂದ ಭೀಮನೇ ಮಹಾನಾಯಕ. ಅಪಿ ಸ್ವಕೀಯಂ ಪತಿಮೇವ ಭೀಮಂ ಅವಾಪ್ಯ ಸಾ ಪರ್ಯಚರನ್ಮುದೈವ. ಅಪಿ ಸ್ವಕೀಯಂ ಪತಿಂ, ತನ್ನ ನಿಜ ಪತ್ನಿ ಅಂತ ಅದಕ್ಕೆ ಹೇಳಿದರು. ಕೃತ್ಯರಮಣ ಪ್ರದ್ಯುಮ್ನಂತನೇ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸಿದ ಮಾರುತನ ನಿಜ ಪತ್ನಿ ಅಂತ ಅದಕ್ಕೆ ಕರೆದು. ಅದಕ್ಕೇ ನಿಜಮಾಪ್ಯ ಪದ ಇಲ್ಲಿ ಉಪಯೋಗಿಸಿದ್ದಾರೆ. ಸ್ವಕೀಯಂ ಪತಿಮೇವ ಭೀಮಂ ಅವಾಪ್ಯ ಸಾ ಪರ್ಯಚರನ್ಮುದೈವ ಹೊಂದಿ ಅತ್ಯಂತ ಸಂತೋಷದಿಂದ ಇದ್ದಾರೆ. ಅಲ್ಲಿಗೆ ನಾಳೆ ದಿವಸ ವಿಷಯ ಇದೆ. ಭೀಮಸೇನ ಪತ್ನಿಯರು ಎಷ್ಟೊತ್ತು ಭಾಳ ಜನ ಗೊತ್ತಿಲ್ಲ, ಈಗ ಹೇಳ್ತಾರೆ ನಾಳೆ ದಿವಸ. ಓಂ